ಏನಪ್ಪ ಅಷ್ಟೊತ್ತಿಂದ ಅವಳು ಹಸ್ಕೊಂಡು ನಿಮ್ಗೋಸ್ಕರ ಕಾಯ್ತಾ ಇದ್ದಾಳೆ. ಬೆಳಿಗ್ಗೆನೆ ಇಂಜೆಕ್ಷನ್ ತಗೊಂಡಿರ್ತಾಳೆ. ಇನ್ನೂ ತುಂಬಾ ಹೊತ್ತಾದ್ರೆ ಅವಳಿಗೆ ಸಂಕಟ ಆಗತ್ತೆ. ಫ್ರೆಂಡ್, ನೀನಿನ್ನೂ ಊಟ ಮಾಡಿಲ್ವಾ? ನಾನು ನಿನ್ ಜೊತೆನೇ ತಿನ್ನೋದು. ಐಮ್ ಸಾರಿ ಮೈ ಫ್ರೆಂಡ್, ನಾನು ನಿನ್ ಜೊತೆನೆ ಕುತ್ಕೊಂಡು ಊಟ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್. ಫ್ರೆಂಡ್, ನಿಮ್ಗೆ ಚಕ್ಕಂ ಬಕ್ಲ ಹಾಕೊಳಕ್ ಬರಲ್ವಾ? ಚಕ್ಕಂ ಬಕ್ಲಾನ ಅಂದ್ರೆ ಹೀಗೆ ಕುತ್ಕೊಳ್ಳೋದು. ಚಕ್ಕಂ ಬಕ್ಲ ಪ್ಯಾಂಟ್ ಹಾಕೊಂಡು ಕೂರೋದಕ್ಕೆ ಕಷ್ಟ ಆಗತ್ತೋ ಏನೋ, ಹಂಚೆ ಕೊಡ್ಲೇನಪ್ಪ? ಅಯ್ಯೋ ಬೇಡ ಸರ್, ಪ್ಯಾಂಟೇ ಸಾಕು. ವೆರಿ ಕಂಫರ್ಟೇಬಲ್. ಸೀತಾ, ನೀನ್ ಮಾಡಿದ ಒಬ್ಬಟ್ಟು ತಿಂದು ನನ್ನ ನಾಯಿಗೆ ನಿನ್ಗೆ ಉದ್ದಂಡ ನಮಸ್ಕಾರ ಆಗ್ತಿದೆ ಕಣೆ. ಸಕ್ಕತ್ತಾಗಿದೆ. ಓಯ್ ಲೇಟ್ ರಾಮಪ್ಪ, ಐ ಮೀನ್ ಸಾರಿ, ಲೇಟ್ ಆಗಿ ಬಂದ್ಯಲ್ಲ ಅದಕ್ಕೆ ಹಂಗ್ ಕರ್ದೆ ಅಷ್ಟೇ. ಅಲ್ಲ, ನೀನೇನ್ ಚಿನ್ನನ ತೂಕ ಮಾಡ್ತಿದ್ಯಾ? ನೆಟ್ಟಗ್ ತಿನ್ನು. ನೆತ್ತಿಗೆ ಹೇಳ್ತಾ ನನ್ ಸೆನ್ಸ್ಲ ಸೀತಮ್ಮ, ಅಂತಾಕ್ಷರಿ ಆಡೋಣ ಬಾ, ಕುತ್ಕೋ. ನೀ ನಮ್ ಟೀಮ್. ಕ್ಲಾಪ್ಸ್ ಹಾಕೋಣ. ನಾವೇ ಪಿನ್ ಆಗಿದ್ದು. ನೀವ್ ಹಾಡಿ. ಓಕೆ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಬೆಳಗಲು ಮನೆಯನ್ನು ಸಿರಿದೇವಿಯೇ, ಲಕ್ಷ್ಮೀ ಬಾರಮ್ಮ. ನಾ ಹಾಡ್ತೀನಿ. ಮಾಮ ಮಾಮ ಮಜಾ ಮಾಡು, ಸ್ಟೂಡೆಂಟ್ ಮಾಮ ಮಜಾ ಮಾಡು, ಕಾಲೇಜ್ ಲೈಫಿಗೊಂದು ನೆನಪಿನ ಪ್ಯಾಕೆಟ್ ಮಜಾ ಮಾಡು. ಸರಿ ಬಾ ಹೋಗುವ. ಈಗ ನಾವ್ ಎಲ್ಲಿ ಹೋಗ್ತಾ ಇದೀವಿ? ಊರ್ ಸುತ್ತಕ್ಕೆ. ವೆರಿ ಗುಡ್. ಊರ್ ಸುತ್ತೋದಕ್ಕೆ ಮಕ್ಕಳು ಇದೇ ತರ ಎಕ್ಸೈಟ್ ಆಗಿರ್ಬೇಕು. ಗಿವ್ ಮಿ ಹೈ ಫೈವ್. ನನ್ಗೊಂದ್ ಚಿಕ್ಕ ಕೆಲ್ಸ ಇದೆ ಲಾಯರ್ ಆಫೀಸ್ ಅಲ್ಲಿ, ಅದನ್ನ ಮುಗಿಸ್ಕೊಂಡ್ ಬರ್ತೀರಿ. ಓಕೆ. ನೀವ್ ಯಾಕೆ ಅಲ್ಲಿಗೆಲ್ಲ ಬರಕ್ ಹೋಗ್ತೀರಾ? ಪಾಪ, ನನ್ನಿಂದ ನೆಮ್ ವೀಕೆಂಡ್ ಹಾಳಾಗದ್ ಬೇಡ. ಹಾಗೇನಿಲ್ಲ, ಬಾಸ್ ಹೇಳಿದಾರೆ ಅನ್ನೋ ಕಾರಣಕ್ಕೆ ನೀವ್ ಬರ್ಲೇಬೇಕು ಅಂತಿಲ್ಲ. ನಾನ್ ಬಾಸಿಗೆ ಹೇಳ್ತೀನಿ. ನೀವ್ ಹೀಗ್ ಚೀಟಿಂಗ್ ಮಾಡಿದ್ರೆ ನಾನ್ ಬರೋದೇ ಇಲ್ಲ ಅಷ್ಟೇ. ನನಗ್ ಮಾತ್ರ ಸುಳ್ಳು ಹೇಳ್ಬೇಡ ಅಂದ್ಯಾ? ನೀನ್ ನೋಡಿದ್ರೆ ಎಲ್ಲಾರ್ಗೂ ಸುಳ್ಳು ಹೇಳ್ತ್ಯಾ? ನೀನು ಡ್ರಾಮಾ ಕ್ವೀನ್. ಅಯ್ಯೋ ಫ್ರೆಂಡ್, ನಾನ್ ಬರ್ತಿದ್ದೀನಿ. ಲೆಟ್ಸ್ ಗೋ. ಬಾ ಫ್ರೆಂಡ್, ಇವತ್ ನೀನು ನಮ್ ಜೊತೆ ಬರ್ಲೇಬೇಕಷ್ಟೇ. ಡೋಂಟ್ ವರಿ, ನಾನು ಖುಷಿಯಾಗೆ ಬರ್ತಿದ್ದೀನಿ. ನಂಗೂ ಏನು ಕೆಲಸ ಇಲ್ಲ, ಮನೇಲಿ ಒಬ್ನೇ ಇದ್ರೆ ಬೋರ್ ಆಗ್ಬಿಡುತ್ತೆ. ಇದನ್ನ ನಾನು ಹೇಳಿದ್ದು. ಆಟೋ ಬರ್ತದ. ಆಟೋ ಆಟೋ ರೀ ಪ್ಲೀಸ್, ನಾನೇ ಕರಿತೀರಿ. ಆಟೋ. 20 ನೋಡು, ಇನ್ನೂ ಸೀತಮ್ಮ ಬಂದಿಲ್ಲ.
ನಾನೇ ಹೋಗಿ ಕರಿತೀನಿ. ಸಿಹಿಪುಟ ಸಿಹಿಪುಟ ಬೇಡ, ಹಾಗೆಲ್ಲ ಹೋಗ್ಬಾರ್ದು. ಸೀತಮ್ಮ ಬರ್ತಾರೆ ಅಂತ ಹೇಳಿದಾರೆ ತಾನೆ, ಸ್ವಲ್ಪ ವೇಟ್ ಮಾಡು. ಯಾರಿಗೂ ಟೈಮ್ ಬಗ್ಗೆ ಭಯನೇ ಇಲ್ಲ. ನೋಡ್ತಾ ನೋಡ್ತಾ ಸೂರ್ಯ ಮುಳುಗೋಗುತ್ತೆ, ಆಗ ನೈಟ್ ಆಗ್ಬಿಡುತ್ತೆ. ಆಗ ನಾವ್ ಎಲ್ಲೂ ಸುತ್ತಾಡಕ್ ಆಗಲ್ಲ. ಸಿಹಿಪುಟ ಇಲ್ಲಿ ನೋಡಿಲಿ, ಸೂರ್ಯ ಮುಳುಗೋ ಅಷ್ಟರಲ್ಲಿ ನಿಂಗೆ ಏನೇನು ಆಟ ಸಾಮಾನು ಕೊಡಿಸ್ಬೇಕೋ ಎಲ್ಲ ನಾನು ಕೊಡಿಸ್ತೇನೆ. ಊರ್ ಸುತ್ತೋ ಜವಾಬ್ದಾರಿ ಕೂಡ ನಂದೆ, ಓಕೆನಾ? ಸೀತಮ್ಮ ಯಾಕಷ್ಟು ಲೇಟು? ಏನ್ ಮಾತು? ಸಾರಿ ಫ್ರೆಂಡ್, ಸೀತಮ್ಮಂಗೆ ಸಾರಿ ಕೇಳು. ನಾನೇನ್ ತಪ್ಪು ಮಾಡಿಲ್ಲ, ಯಾಕೆ ಸಾರಿ ಕೇಳ್ಬೇಕು? ಫ್ರೆಂಡ್ ಸಾರಿ. ಗುಡ್ ಗರ್ಲ್. ಆಕ್ಚುಲಿ ನಾನೇ ಥ್ಯಾಂಕ್ಸ್ ಹೇಳ್ಬೇಕು. ಅಲ್ಲಿಂದ ಹೇಗ್ ಬರೋದು ಅಂತ ಯೋಚನೆ ಮಾಡ್ತಿದ್ದೆ. ಯಾಕೆ? ತುಂಬಾ ಉಪಚಾರ ಮಾಡ್ತಾರೆ, ಬೇಡ ಅಂದ್ರು ಕೇಳಿಲ್ಲ, ಜ್ಯೂಸ್ ತರ್ಸಿದ್ರು. ಸ್ಯಾಲ್ರಿ ಸ್ಲಿಪ್ ಕೊಟ್ ಬಂದ್ರೆ ನನಗ್ ಸಾಕಾಗಿತ್ತು. ಜ್ಯೂಸ್ ಕುಡ್ಕೊಂಡ್ ಮಾತಾಡೋಂಥದ್ದು ಏನಿರುತ್ತೆ? ಸಮಸ್ಯೆ ಎಲ್ಲ ಸರಿ ಹೋದ್ರೆ ಸಾಕಾಗಿದೆ ನನ್ಗೆ. ಸಮಸ್ಯೆ ಅಂದ್ರೆ ಟ್ರ್ಯಾಕ್ಟರ್ ತರ ಇರುತ್ತೆ ಅಲ್ವಾ, ಅದಾ? ಅದು ಸಮೋಸ, ಸಮಸ್ಯೆ ಅಲ್ಲ. ಸಮಸ್ಯೆ ಅಂದ್ರೆ ಪ್ರಾಬ್ಲಮ್. ಈಗ ನಿನ್ಗೆ ಪಾನಿಪುರಿ ತಿನ್ಬೇಕು ಅಂತ ಅನಿಸ್ತಿರತ್ತೆ, ಇಲ್ಲಿ ಎಲ್ಲೂ ಅಂಗಡಿ ಇಲ್ಲ, ಎಲ್ಲೋ ದೂರದಲ್ಲಿದೆ. ಅವಾಗ ಅದನ್ನ ಏನಂತ ಕರೀತಾರೆ ಹೇಳೋ? ಆಟೋ. ಆಟೋ. ಕರೆಕ್ಟ್. ಸಮಸ್ಯೆನ ಕರೆಯಕ್ಕಾಗುತ್ತಾ ಹೇಳಿ? ಆಟೋ ಎಲ್ಲ ಇಲ್ಲ, ಈಗ ಆಲ್ರೆಡಿ ಬಜೆಟ್ ತುಂಬಾ ಜಾಸ್ತಿ ಆಗಿದೆ. ಮೀಟರ್ ಮೇಲೆ ಎಕ್ಸ್ಟ್ರಾ ಕೊಟ್ರಲ್ಲ, ಅದಕ್ಕೆ ನಾವ್ ನಡ್ಕೊಂಡೇ ಹೋಗ್ಬೇಕು. ಬನ್ನಿ. ನಡ್ಕೊಂಡು ಹೋದ್ರೆ ದುಡ್ಡು ಬರುತ್ತಾ? ವ್ಯಾಲಿಡ್ ಪಾಯಿಂಟ್. ಏನ್ ವ್ಯಾಲಿಡ್ ಪಾಯಿಂಟ್? ಎಲ್ಲೋ ಆಟೋಗೂ ಮೀಟರ್ ಮೇಲೆ ಎಕ್ಸ್ಟ್ರಾ ಕೊಡೋಕೆ ರೆಡಿ ಆಗಿದ್ದೀರಾ ಸಾಹೇಬ್ರು? ಸುಮ್ನೆ ಬನ್ನಿ. ಬಾ. ಸೀತವ್ವ ಕಾಲು ಅಮ್ಮ. ಡ್ರಾಮಾ ಕ್ವೀನ್ ನೀನು. ನಡ್ಕೊಂಡು ಹೋದ್ರೆ ಹೆಲ್ತ್ ತುಂಬಾ ಒಳ್ಳೇದು. ಬಾ. ಪಾಪ ಆಟೋ ಅವ್ರು ಏನ್ ಮಾಡ್ತಾರೆ ಹೇಳು? ಅವ್ರಿಗೂ ದುಡ್ಡು ಬೇಕಲ್ವಾ? ಈ ಕ್ವೆಶ್ಚನ್ಗೆ ಏನ್ ಆನ್ಸರ್ ಮಾಡ್ತೀರಾ ಹೇಳಿ? ಈಗ ಮಾತಾಡ್ತಾ ಇದ್ರೆ ಇಬ್ರಿಗೂ ಟೈಮ್ ವೇಸ್ಟ್ ಆಗತ್ತೆ, ಓಕೆನಾ? ಸರಿ ಬಾ ಫ್ರೆಂಡ್, ನಿನ್ಗೆ ನಾನೇ ಆಟೋ. ಓಕೆನಾ? ಅವಳ ಕೆಳಗ್ ಬಿಡಿ, ಅವಳು ನಡ್ಕೊಂಡ್ ಬರ್ಲಿ, ಮುದ್ದು ಜಾಸ್ತಿ ಆಗಿದೆ ಅವಳಿಗೆ. ಇಟ್ಸ್ ಓಕೆ, ಬಾ. ಸಕ್ಕತ್ತಾಗಿದೆ ಅಲ್ಲ? ಸಿದ್ದಮ್ಮ, ಪಾನಿಪುರಿ ಅಂಕಲ್ಗೆ ಮೀಟರ್ ಮೇಲೆ ಎಷ್ಟು ಬೇಕಾದ್ರೂ ಕೊಡ್ಬೋದು. ಖಾರ ಅಲ್ವಾ? ಚೆನ್ನಾಗಿದೆ ಖಾರ. ಖಾರ ಸ್ವಲ್ಪ ಹೆಚ್ಚಾಯ್ತೇನು? ಮಗುಗ್ ಓಕೆನಾ? ಫ್ರೆಂಡ್, ಇನ್ನೂ ಸ್ವಲ್ಪ ಬೇಕು, ಸಾಲ್ತಾ ಇಲ್ಲ. ನಾಲ್ಗೆ ಮೇಲೆ ಇಟ್ರೆ ಸುರ್ರ ಅಂತ ನೆತ್ತಿಗೆ ಇರ್ಬೇಕು, ಆಗಿನ ಮಜಾ. ಅಣ್ಣ, ಸ್ವಲ್ಪ ಖಾರ ಜಾಸ್ತಿನೇ ಇರ್ಲಿ, ಮಗು ಅಂತ ಕಡಿಮೆ ಹಾಕ್ಬೇಡಿ. ಅವಳು ನನಗಿಂತ ಜಾಸ್ತಿ ಖಾರ ತಿಂತಾಳೆ. ನಂಗೆ ಸ್ವೀಟ್ ಅಂದ್ರೇನೆ ಪ್ರಾಬ್ಲಮ್, ಖಾರದಲ್ಲಿ ನಾನೇ ಗುಯಿನು. ಏಯ್, ಅದಕ್ಕೆ ನಿಧಾನಕ್ಕೆ ತಿನ್ನು ಅಂದಿದ್ದು. ಇದವ ನಂದಾದ್ರೂ ಪರವಾಗಿಲ್ಲ, ನನ್ನ ಫ್ರೆಂಡ್ ನೋಡು ಎಲ್ಲ ಮತ್ಕೊಂಡಿದ್ದಾಳೆ. ನನ್ನ ಫ್ರೆಂಡ್ ಬಾ ಇನ್ನೂ ಹೊರ್ತು. ಸೀತಮ್ಮ ವರ್ಸು. ಇಟ್ಸ್ ಓಕೆ. ಬಾ. ನನ್ ಬಾಡಿ ಇದನ್ನೆಲ್ಲ ತಡ್ಕೊಳ್ಳುತ್ತೆ ಅಂತಾನೆ ಗೊತ್ತಿರ್ಲಿಲ್ಲ. ಅಂದ್ರೆ ಸಿಹಿ
ಇವತ್ ಸ್ವಲ್ಪನೂ ನೀನ್ ನನ್ ಮಾತೆ ಕೇಳ್ತಾ ಇಲ್ಲ. ಕೇಳ್ತೀನಿ, ಡಾಕ್ಟರ್ ಕಿಟ್ ಕೊಡ್ಸ್ಮೇಲೆ. ನಾನ್ ಕೊಡಿಸ್ತೀನಿ. ರಾಮ್ ಬೇಡ, ಅವಳು ಹೇಳಿದ್ದಕ್ಕೆಲ್ಲ ನೀವು ಹೂ ಅಂತಿದ್ದೀರಲ್ಲ. ಇಟ್ಸ್ ಓಕೆ, ನಾನ್ ಕೊಡಿಸ್ತೀನಿ, ಬಾ. ರಾಮ್ ಬಾ. ಡಾಕ್ಟರ್ ಕಿಟ್ ಇಷ್ಟ ಆಯ್ತಾ? ನನ್ಗೇನಾದ್ರು ಹೆಲ್ತ್ ಅಪ್ಸೆಟ್ ಆದ್ರೆ ನಾನ್ ನಿನ್ನ ಹತ್ರನೇ ಬರ್ಬೋದು. ಯಾರ್ಯಾರ ಮಕ್ಳಿಗೆ ನಂತರ ಸಕ್ಕರೆ ಕಾಯಿಲೆ ಇದೆಯೋ ನಾನು ಅವ್ರಿಗೇನೆ ಟ್ರೀಟ್ಮೆಂಟ್ ಮಾಡ್ತೀನಿ. ನನ್ಗೆ ಹೊಟ್ಟೆ ಹಸು ಆಗ್ತದೆ. ಏನು ಇಷ್ಟು ಬೇಗನಾ? ಖುಷಿಯಲ್ಲಿ ಪಾನಿಪುರಿ ಸುರ್ರ ಅಂತ ಕರ್ಕೋಯ್ತು. ಫ್ರೆಂಡ್ 5 ಸ್ಟಾರ್ ಹೋಟೆಲ್ ಕರ್ಕೊಂಡು ಹೋಗ್ತೀಯಾ? ಒದೆ ತಿಂತ್ಯಾ ಸಿಹೀಗ? ಓದಿಂದ ಹೊಟ್ಟೆ ತುಂಬಲ್ಲ, ಬೇರೆ ಏನಾದ್ರೂ ತಿನ್ಸಿ. ಫ್ರೆಂಡ್ 5 ಸ್ಟಾರ್ ಹೋಟೆಲ್ ಹೋಗಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡೋಣ. ಪಾನಿಪುರಿ, ಡಾಕ್ಟರ್ ಕಿಟ್ಟು, 5 ಸ್ಟಾರ್ ಹೋಟೆಲ್, ಈಗ ಸ್ವಿಮ್ಮಿಂಗ್ ಪೂಲು. ಇವಳು ಲಿಸ್ಟ್ ನೋಡಿದ್ರ ಎಷ್ಟು ಉದ್ದ ಹೋಗ್ತಿದೆ. ನೀವ್ ಇದೇ ತರ ಮುಗುಳ್ನಾಗ್ತಾ ಇದ್ರೆ ಇವಳು ನಿಮ್ನ ಮುಳುಗ್ಸೇ ಬಿಡ್ತಾಳೆ. ಬೇಡ ರಾಮ್. ಬೇಕು ರಾಮ್, ಪ್ಲೀಸ್. ಇವಳು ಏನ್ ಮಾಡಿದ್ರೆ ನೀವ್ ಕರಗ್ತೀರಾ ಅಂತ ಅವಳಿಗೆ ಚೆನ್ನಾಗ್ ಗೊತ್ತಿದೆ. ಬೇಡ. ನಿಜವಾಗ್ಲೂ ಹೊಟ್ಟೆ ಹಸಿರ್ತದೆ ಫ್ರೆಂಡ್. ನಿಜವಾಗ್ಲೂ ನಿಂಗೆ ಹೊಟ್ಟೆ ಹಸುವಾಗ್ತಿದ್ರೆ 5 ಸ್ಟಾರ್ ಹೋಟೆಲ್ ಬೇಕು ಅಂತ ನೀನ್ ಡಿಮಾಂಡ್ ಮಾಡಲ್ಲ. ಎಲ್ಲಿ ಕರ್ಕೊಂಡು ಹೋದ್ರು ನಾನ್ ತಿಂತೀನಿ ಅಂತ ಹೇಳ್ತಾರೆ. ಇಲ್ಲೇ ಎಲ್ಲಾದ್ರೂ ಚೆನ್ನಾಗಿರೋ ಹೋಟೆಲ್ ಇರುತ್ತೆ, ಹೋಗೋಣ. ಫ್ರೆಂಡ್, ಸೀತಮ್ಮ ಹೇಳ್ತಿರೋದು ಕರೆಕ್ಟೇ. ಇಷ್ಟೊತ್ತಿಗೆ ನಾವೇನಾದ್ರೂ 5 ಸ್ಟಾರ್ ಹೋಟೆಲ್ಗೆ ಹೋದ್ರೆ ರೋಡ್ ಫುಲ್ ಟ್ರಾಫಿಕ್ ಆಗಿರುತ್ತೆ, ಆಮೇಲೆ ಬೇರೆ ಎಲ್ಲೂ ಹೋಗಕ್ಕಾಗಲ್ಲ. ಅದಕ್ಕೆ ಇಲ್ಲೇ ಯಾವ್ದಾದ್ರು ಹೋಟೆಲ್ಗೆ ಹೋಗೋಣ, ಓಕೆನಾ? ಸರಿ ಫ್ರೆಂಡ್. ಅಲ್ಲಿ ಹೋದ್ಮೇಲೆ ಅವಳು ತುಂಬಾ ಖರ್ಚು ಮಾಡಿಸ್ತಾಳೆ. ಜೇಬ್ ಹುಷಾರು. ಡೋಂಟ್ ವರಿ ಅಬೌಟ್ ದ ಮನಿ, ನನ್ನ ಹತ್ರ ತುಂಬಾನೇ ದುಡ್ಡಿದೆ. ತುಂಬಾ ದುಡ್ಡಿದ್ರೆ ಹಾಗೆ ಇಟ್ಕೊಳ್ಳಿ, ಅದನ್ನ ಲೆಕ್ಕ ಇಲ್ದೆ ಖರ್ಚು ಮಾಡ್ಬೇಕು ಅಂತಿಲ್ಲ. ಇಬ್ರು ಏನ್ ಮಾತಾಡ್ತಾ ಇದ್ದೀರಾ? ಏನಿಲ್ಲ, ನಡಿ ಹೋಗೋಣ. ಇದು ಫ್ರೆಂಚ್ ಫ್ರೈಸ್. ಫ್ರೆಂಚ್ ಫ್ರೈಸ್ಗೆ 250 ರೂಪಾಯ? ಎಕ್ಸ್ಕ್ಯೂಸ್ ಮೀ ಸರ್, ಕ್ಯಾನ್ ಯು ಗೆಟ್ ಅಸ್ ಫ್ರೆಂಚ್ ಫ್ರೈಸ್? 3 ಜನ ತಿನ್ಬೋದಲ್ಲ? ಇಲ್ಲ ಮ್ಯಾಮ್, ಇದು ಒಬ್ಬರಿಗೆ ಸರ್ವ್ ಮಾಡೋದು. ಆಲೂಗಡ್ಡೆನ ಸೀಳಿ ಎಣ್ಣೆಲ್ ಕರ್ದಿಡಕ್ಕೆ 250 ರೂಪಾಯ? ಬೇಡ, ಬೇರೆ ಏನಾದ್ರೂ ಆರ್ಡರ್ ಮಾಡು. ಸರಿ. ಇದೇನು? ಬೇಬಿ ಕಾರ್ನ್ ಮ್ಯಾಮ್. 400 ರೂಪಾಯಿ. 400 ರೂಪಾಯಿಗೆ ಎಷ್ಟು ಜೋಳ ಬರುತ್ತೆ ಗೊತ್ತಾ? ಬೇರೆ ಏನಾದ್ರೂ ತಗೋ. ಅಂಕಲ್, ಒಂದ್ ಕೆಲ್ಸ ಮಾಡಿ, 1 ಬಾಟಲ್ ನೀರ್ ಕೊಟ್ಬಿಡಿ. ಬೇಡ ಬೇಡ, ಅದು ಕಾಸ್ಟ್ಲಿ ಆಗುತ್ತೆ. ನಮ್ ಹೋಟೆಲಲ್ಲಿ ನೀರ್ ಫ್ರೀ ಆಗಿ ಸಿಗತ್ತೆ. ಓಯ್, ಏನ್ ತಮಾಷೆ ಮಾಡ್ತಿದ್ಯಾ? ನಿಜ ಹೇಳ್ತಿದ್ದೀನಿ ಸಿದ್ದಮ್ಮ, ನಮ್ ಹೋಟೆಲಲ್ಲಿ ನೀರ್ ಫ್ರೀ ಸಿಗಲ್ವಾ? ಅವಳೇನ್ ದಿನ ತಿಂತಾಳ? ಅವಳಿಗೆ ಏನ್ ಬೇಕು ಅವಳು ಆರ್ಡರ್ ಮಾಡ್ಲಿ. ಇಲ್ಲ, ನಾನೇ ಆರ್ಡರ್ ಮಾಡ್ತೀನಿ. ಇದೇನು ಮೇಡಮ್? ಅದು ಎಕ್ಸ್ಟ್ರಾ ಚಟ್ನಿ. ಚಟ್ನಿನಾ? ಸೀತಾವ್ರೆ, ಊಟದ ವಿಷಯದಲ್ಲಿ ಬೆಲೆ ಕಟ್ಬಾರ್ದು. ನಾನು ಆರ್ಡರ್ ಮಾಡ್ತೀನಿ, ಇಟ್ಸ್ ಓಕೆ. ನನಗೆ ಒಂದು ಸಿಂಗಲ್ ಇಡ್ಲಿ ಸಾಂಬಾರ್. ನಾನ್ ಮನೆಯಲ್ಲೇ ಮಾಡ್ತೀನಿ.
ಮಾಡ್ಕೊಡ್ತೇನೆ, ಇಲ್ಲಿ ಏನಾದ್ರೂ ಬೇರೆ ತಿನ್ನು. ಇಟ್ಸ್ ಓಕೆ. ಡೂ ಒನ್ ಥಿಂಗ್, ಇವ್ರಿಗೆ ವೆಜ್ ಶೆಜ್ವಾನ್ ಫ್ರೈಡ್ ರೈಸ್ ಕೊಡಿ, ನಮ್ಮಿಬ್ರಿಗೆ ವೆಜ್ ಶೆಜ್ವಾನ್ ನೂಡಲ್ಸ್. ಅದ್ ಜಾಸ್ತಿ ಆಗಲ್ವಾ? ಇಲ್ಲ, ನಾನ್ ತಿಂತೀನಿ. ಶೆಜ್ವಾನ್ ರೈಸ್ ಹೇಗಿರುತ್ತೆ ಅಂತ ಗೊತ್ತಾ ನಿನ್ಗೆ? ಹೇಗ್ ತಿಂತೀಯಾ? ರೈಸ್ ಎಲ್ಲ ಒಂದೇ ತರ ಇರತ್ತೆ, ನಾನ್ ತಿಂತೀನಿ. ಓಕೆ, ಪ್ಲೀಸ್ ಗೆಟ್ ದಟ್. ಓಕೆ, ಥ್ಯಾಂಕ್ ಯು. ಅದು ರಾಮ್, ಜಾಸ್ತಿ ಆಯ್ತು. ಇಟ್ಸ್ ಓಕೆ, ಡೋಂಟ್ ವರಿ, ಇವತ್ತಿನ ಟ್ರೀಟ್ ನಂದು. ಒಂದ್ ಸೆಲ್ಫಿ ತಗೊಳ್ಳೋಣ. ಓಕೆ. ಈಗ ಮನೆ ಬರ್ತೀರಾ? ಬಾ ಸೀತಮ್ಮ. ಬಾ. ಕೊನೆ ಆಗಿರೋ ದಾರಿ ಹೊಸ ದಾರಿಗೆ ರೂವಾರಿ, ಗುರಿ ಸೇರಲಿ ಸೇರಿ ಜಗವೇ ಕೇಳಿಕೊಂಡಿದೆ ಆ ದೇವರ, ಜೋಡಿ ಮಾಡುವಂತೆಯೇ ಇಬ್ಬರ. ಓಕೆ, ಬಾ. ಸ್ಮೈಲ್ ಪ್ಲೀಸ್. ಸೀತಾರಾಮ ಓ ಸೀತಾರಾಮ. ಮುಂಚೆ ಇದ್ರಲ್ಲಿ ತಿಂದಿದ್ದೀರಾ? ನಿಮ್ಗೂ ಈ ಜಾಗ ಹೊಸ್ತು ಅನ್ಕೊಂಡೆ. ನನಗಂತೂ ಕೈಯಲ್ಲಿ ತಿಂದ್ರೇನೆ ಸರಿ, ಸ್ಪೂನ್ ಇದ್ರು ಓಕೆ. ಈ ಫೋಕು ಚಾಪ್ ಸ್ಟಿಕ್ ಎಲ್ಲ ಕೊಟ್ಬಿಟ್ರೆ ನನ್ಗಂತೂ ಮ್ಯಾನೇಜ್ ಮಾಡಕ್ ಆಗಲ್ಲ. ಸಿಹಿ ಕೈಗೆ ಗಂಟೆ ಮತ್ತೆ ಆರ್ತಿ ತಟ್ಟೆ ಕೊಟ್ಟಂಗೆ ಎಲ್ಲಾ ಕಡೆ ಓಡಾಡ್ತಾ ಇರುತ್ತೆ. ಇದೇನು ಅಷ್ಟು ಕಷ್ಟ ಇಲ್ಲ, ಇಟ್ಸ್ ವೆರಿ ಈಸಿ. ಹೋಟೆಲ್ ಹೋಗಕ್ಕೆ ಅಷ್ಟ್ ಕಷ್ಟ ಪಡ್ತೀರಾ, ಆದ್ರೆ ಟೇಬಲ್ ಮ್ಯಾನರ್ಸ್ ಎಲ್ಲ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಅದು ಚಿಕ್ಕವನಿಂದಾನೇ ಈ ಕಾನ್ವೆಂಟ್ ಬೋರ್ಡಿಂಗ್ ಸ್ಕೂಲ್ ಅಂತ ಹೊರಗಿದ್ನಲ್ಲ, ಹಾಗಾಗಿ ಇದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಅಷ್ಟೇ. ನೀನು ನಿಮ್ಮ ಅಪ್ಪ ಅಮ್ಮನ್ಗೆ ಕಾಟ ಕೊಡ್ತಿದ್ದ, ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ನಿನ್ಗೆ ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಸೇರಿಸ್ತಾ? ಇಲ್ಲ, ನಾನ್ ಚಿಕ್ಕವನಿರ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ದೇವ್ರ ಹತ್ರ ಹೋಗ್ಬಿಟ್ಟು ಅದಕ್ಕೆ ಬೋರ್ಡಿಂಗ್ ಸ್ಕೂಲಲ್ಲಿ ಹೋಗ್ಬಿಟ್ಟು. ಸಾರಿ ಫ್ರೆಂಡ್. ಅರೆ ಇಟ್ಸ್ ಓಕೆ, ನೀವ್ಯಾಕೆ ಬೇಜಾರು ಮಾಡ್ಕೋತೀರಾ? ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ. ಸಿಬಿಡ, ನಮ್ ಸ್ಕೂಲ್ ಎಷ್ಟು ಸ್ಟ್ರಿಕ್ಟ್ ಇತ್ತು ಗೊತ್ತಾ? ಹೌದಾ? ಅದಕ್ಕೆ ನಿಮ್ ಬಿಹೇವಿಯರ್ ಶ್ರೀಮಂತರ ತರ ಇದೆ, ಬಾಡಿಗೆ ಮನೆ ಆಸಾಮಿ ತರ ಇಲ್ಲ. ಆಸಾಮಿ. ಈ ಊರಲ್ಲಿ ನಿಮ್ಗೆ ಫ್ರೆಂಡ್ಸ್ ಯಾರು ಇಲ್ವಾ? ಇದಾರಲ್ಲ, ಇಬ್ರಿದ್ದಾರೆ. ನಮ್ಮನ್ನ ಬಿಟ್ಟು. ಇಲ್ಲ. ಹಾಗಾದ್ರೆ ಬೊಂಬೆ ಆಡ್ಸೋರ್ ಹೇಳಿದ್ದು ಬೇಗ ನಿಜ ಆಗ್ಲಿ. ಬೊಂಬೆ ಹೇಳಿದ್ದು ನಿಜ ಆಗುತ್ತಾ? ಅದ್ ಗೊತ್ತಿಲ್ಲ, ನನ್ ಮಗಳು ಹೇಳಿದ್ರಂತೂ ಖಂಡಿತ ನಿಜ ಆಗತ್ತೆ. ನಾ ಹೆಲಿಕಾಪ್ಟರ್ ಅಲ್ಲಿ ಹೋಗ್ಬೇಕು. ಇದ್ದಾರ್ಲೆ. ನೀವು ಫ್ರೆಂಡ್ ಅಂತ ಹೇಳಿದ್ರಿ, ಆ ಸಲ್ಗೆ ಮೇಲೆ ಒಂದು ಪರ್ಸನಲ್ ಕ್ವೆಶ್ಚನ್ ಕೇಳ್ಬೋದಾ? ಕೇಳಿ. ನೀವಾಗೆ ಮದ್ವೆನ ಪುಷ್ ಮಾಡ್ತಾ ಇದ್ದೀರಲ್ಲ, ಲೈಫ್ ಅಲ್ಲಿ ಕೆಲವೊಂದು ಅದಕ್ಕೆ ಬೇಕಾದಷ್ಟು ಟೈಮ್ ಅದು ತಗೊಳುತ್ತೆ. ಇನ್ ಕೆಲವು ವಿಷಯದಲ್ಲಿ ನಾವೇ ಅದರಿಂದ ದೂರ ಓಡ್ತಾ ಇರ್ತೀವಿ. ಇಷ್ಟೊತ್ತಿಗೆ ನಿಮ್ಗೊಂದ್ ಮದ್ವೆ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಒಂದು ಮದ್ವೆ ರಾಮ ಅಲ್ವಾ, ಒಂದೇ. ನಾನ್ ತಮಾಷೆಗೆ ಹೇಳಿಲ್ಲ. ನೋ ಐ ಗಾಟ್ ಇಟ್. ನಾನೇ ಸುಮ್ನೆ ನಿಮ್ಮನ್ನ ಕೈ ಹಿಡಿಯೋ ಹುಡುಗಿ ತುಂಬಾ ಅದೃಷ್ಟ ಮಾಡಿರ್ತಾಳೆ. ಹಾಗಿದ್ರೆ ಪ್ರಪಂಚದಲ್ಲಿ ಅದೃಷ್ಟವಾದ ಹುಡುಗಿರೇ ಇಲ್ಲ ಅನ್ಸುತ್ತೆ. ಯಾಕೆ ಹಾಗ ಅನ್ಕೋತೀರಾ?
ಖಂಡಿತ ಆಗತ್ತೆ. ನಾನು ಫಾರ್ಮ್ಯಾಲಿಟಿಗೆ ಹೇಳ್ತಾ ಇಲ್ಲ, ನೀವ್ ನಿಜವಾಗ್ಲೂ ತುಂಬಾ ಒಳ್ಳೆಯವರು. ಯು ಡಿಸರ್ವ್ ಟು ಬಿ ಲವ್ಡ್. ಮನದ ಬಾಗಿಲನು ಬಡಿದು ಹೋದ ಭಾವಕ್ಕೆ ಜೀವ ನೀಡಿ ಕಳೆದ ನಿನ್ನೆಗಳ ಮರೆಸುವಂತ ನಲ್ಮೆಯ ನಾಡೆಯಾಗಿ. ನಾನು ಹೇಳ್ತಿರೋದು ಇನ್ನ ತಮಾಷೆ ಅನ್ನಿಸ್ತಾ ಇದ್ಯಾ? ಇಲ್ಲ ಇಲ್ಲ, ಆಕ್ಚುಲಿ ಕಾನ್ವೆಂಟ್ ಅಲ್ಲಿ ಬೆಳೆದಿರೋ ಜೀವ ಅಲ್ವಾ, ಇದಕ್ಕೆಲ್ಲ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ರಿಯಾಕ್ಟ್ ಏನ್ ಮಾಡೋದ್ ಬೇಡ, ಕೇಳಿಸ್ಕೊಂಡು ಯೋಚನೆ ಮಾಡಿದ್ರೆ ಸಾಕು. ಪ್ರತಿ ರಾತ್ರಿ ಯೋಚಿಸ್ತೀನಿ, ಇತ್ತೀಚೆಗೆ ಸ್ವಲ್ಪ ಕಡಿಮೆ, ಬಟ್ ಯಾ. ರಜಾ ದಿನಾನು ಮನೇಲಿ ಇಲ್ವಲ್ಲ, ಈ ಹಳಾದ್ ಬೀಗ ನೋಡ್ದಾಗೆಲ್ಲ ಒಂದೊಂದು ರೂಪಾಯಿ ಕೂಡ ಹಾಕಿದ್ರೆ ನಾನು ಇಷ್ಟೊತ್ತಿಗೆ ಕೋಟ್ಯಾಧಿಪತಿ ಆಗ್ಬಿಡ್ತಿದ್ನೋ ಏನೋ. ಎಲ್ಲಿ ಹೋಗಿದ್ದಾಳೆ? ಸೀತಾ 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 ಮನೇಲಿಲ್ಲ, ಹೊರಗಡೆ ಹೋಗಿದ್ದಾಳೆ. ಸರಿ ಹೋಯ್ತು, ಎಲ್ಲಿ ಹೋಗಿದ್ದಾಳೆ? ಅವಳಂತೂ ನಮ್ಮ ಮನೆಗ್ ಬರಲ್ಲ, ನಾನ್ ಬಂದಾಗ ಅವಳು ಇರಲ್ಲ. ಅಣ್ಣ ಅದಕ್ಕೆ ಬೇಡ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾಳೆ. ಕಷ್ಟ ಕಾಲದಲ್ಲೂ ಸಹಾಯ ತಗೊಳ್ದೇ ಇದ್ರೆ ಏನಂತ ಹೇಳ್ಬೇಕು ಇವಳಿಗೆ? ಏನಾಯ್ತು? ಓಹೋಹೋ, ನಿಮ್ಗೇನ್ ಗೊತ್ತೇ ಇಲ್ವೇ? ಮನೆ ಜಪ್ತಿಗ್ ಬಂದಿದ್ಯಂತಲ್ಲ, ಏನ್ ಮಾಡ್ತಾಳಂತೆ? ನಿಮ್ ಹತ್ರ ಹೇಳಿರ್ಬೇಕಲ್ಲ. ನನ್ಗೇನು ಗೊತ್ತಿಲ್ಲಮ್ಮ, ನನ್ಗೇನು ಹೇಳಿಲ್ಲ. ಹೇಳಲ್ಲ, ಯಾರ ಹತ್ರನು ಏನು ಹೇಳಲ್ಲ, ಎಲ್ಲ ಅವಳೇ ಮಾಡ್ಬೇಕು ಅನ್ಕೋತಾಳೆ. ಜೊತೆಲೊಬ್ರು ಬೇಡವಾ ಅಜ್ಜಿ? ನೀವೇ ಹೇಳಿ, ನೀವು ದೊಡ್ಡವರು, ಸ್ವಲ್ಪ ಅವಳಿಗೆ ಬುದ್ಧಿ ಹೇಳಿ. ಒಬ್ರು ಕೈ ಹಿಡಿತೀನಿ ಅಂತ ಮುಂದೆ ಬಂದ್ರೆ ಅದರಿಂದ ಸೀತಂಗ್ ಒಳ್ಳೇದೋ ಕೆಟ್ಟದ್ದೋ? ಮನೆ ಸಮಸ್ಯೆನೂ ಪರಿಹಾರ ಮಾಡ್ಕೊಡ್ತೀನಿ ಅಂದ್ರೆ ಅದರಿಂದ ಲಾಭನೋ ನಷ್ಟನೋ ನೀವೇ ಹೇಳಿ. ಒಳ್ಳೆ ಸಂಬಂಧ ತಂದ್ರು ಅಸಡ್ಡೆ. ಸೀತಂಗ್ ಒಳ್ಳೆ ಸಂಬಂಧ ಬಂದಿದ್ಯಾ? ನಿಜಾನಾ? ನಿಜ ಅಲ್ದಿದ್ರೆ ಇವಳು ಮನೆ ಬೀಗ ನೋಡೋ ಕ್ಯಾಮೆ ನನ್ಗ್ಯಾಕೆ? ದೊಡ್ಡ ಲಾಯರು, ಚೆನ್ನಾಗ್ ದುಡಿತಾರೆ, ಸೀತಾ ಬಗ್ಗೆನೂ ಎಲ್ಲ ಗೊತ್ತು. ಇವಳು ಹೂ ಅನ್ನೋದೊಂದೇ ಬಾಕಿ, ಅದೃಷ್ಟದ ಬಾಗ್ಲು ತೆಗಿಯಕ್ಕೆ. ನೀನೇನು ಯೋಚನೆ ಮಾಡ್ಬೇಡಮ್ಮ, ನಾ ಸೀತನ ಹತ್ರ ಮಾತಾಡ್ತೀನಿ. ನಿಜವಾಗ್ಲು? ಸೀತಾ ಏನಾದ್ರೂ ಹೂ ಅಂದ್ಬಿಟ್ರೆ ನಿಮ್ ಬಾಯಿ ಸಕ್ಕರೆ ಹಾಕ್ತೀನಿ. ನಾನ್ ಬರ್ಲಾ? ಒಳ್ಳೇದಮ್ಮ. ದೇವ್ರಗ ಅಜ್ಜಿ ಹೂ? ನಾನೊಂದೆರಡು ತಗೊಳ್ಳ? ಬರ್ತೀನಿ. ಇವ್ಳ ಕೈ ಬಾಯಿ ಶುದ್ಧ ಇಲ್ಲ ಅಂದ್ರು ಇವಳಿಂದ ಸೀತಂಗ್ ಒಳ್ಳೇದಾಗತ್ತೆ ಅಂದ್ರೆ ಯಾಕೆ ಬೇಡ ಅನ್ಬೇಕು? ದೇವ್ರೆ, ನಮ್ ಸೀತಂಗೆ ಒಳ್ಳೆ ಗಂಡನ್ ಕೊಡಪ್ಪ. ನಾನು ನನ್ನ ಪಾಸ್ ಬಗ್ಗೆ ಹೇಳ್ಕೊಳ್ದೆ ಇದ್ರು ನಾನು ಇಷ್ಟೇ ಸ್ನೇಹದಿಂದ ನಿಮ್ ಜೊತೆ ಇರ್ಬೋದು ಅಂತ ನಂಬಿದ್ದೀನಿ. ನನ್ನ ನಂಬಿಕೆ ಕರೆಕ್ಟ್ ಇದೆ ಅಲ್ವಾ? ಯಾವುದೋ ಉದ್ದೇಶದಿಂದ ಶುರುವಾಗೋ ಸ್ನೇಹಕ್ಕೆ ನೆನ್ನೆ ಮತ್ತೆ ನಾಳೆಗಳ ಚಿಂತೆ ಇರುತ್ತೆ. ಇವತ್ತಿನ ಗೌರವಿಸೋ ಸಂಬಂಧಕ್ಕೆ ಯಾವುದು ಬೇಕಿಲ್ಲ. ಶ್ಯೂರ್, ತಲೆಯಲ್ಲಿ ಕೊರಿತದ್ನ ಕೇಳ್ಬಿಟ್ಟೆ ಅನ್ನೋ ರಿಲೀಫ್ ಅಂತೂ ಇದೆ. ನೀವು ಕೋಪಿಸ್ಕೊಳ್ದೆ ಬೇಜಾರ್ ಮಾಡ್ಕೊಳ್ದೆ ಮಾತಾಡ್ಸಿದ್ರಲ್ಲ, ಅದಕ್ಕೆ ಥ್ಯಾಂಕ್ಸ್. ಫ್ರೆಂಡ್ ಅಂತ ಹೇಳಿದ್ಮೇಲೆ ಕೋಪ ಬೇಜಾರು ಯಾಕೆ? ಚಿಕ್ಕ ವಯಸ್ಸಲ್ಲೇ ಶುರುವಾಗಿದ್ದ ಫ್ರೆಂಡ್ಶಿಪ್ ಲೈಫ್ ಲಾಂಗ್ ತುಂಬಾ ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ. ಆದ್ರೆ ನನಗಾತರ ಯಾವ್ದೂ ಇಲ್ಲ. ಆದ್ರೆ ಈಗ ಅನಿಸ್ತಿದೆ ಫ್ರೆಂಡ್ಶಿಪ್ಗೆ ವಯಸ್ಸು ಮುಖ್ಯ ಅಲ್ಲ ಅಂತ. ಐ ಅಗ್ರಿ. 30 ವರ್ಷ ಆಸ್ಪಾಸಲ್ಲಿ ನನಗೊಬ್ರು ಹೊಸ ಫ್ರೆಂಡ್ ಸಿಕ್ಕಿದ್ದಾರೆ. ಕೇಳೋರ್ಗೆ ಇದು ಸ್ವಲ್ಪ ತಮಾಷೆ ಅನ್ನಿಸ್ಬೋದಲ್ವಾ? ಕೆಲವ್ರಿಗೆಲ್ಲ ತಮಾಷೆನೆ, ಅವ್ರ ಬಗ್ಗೆ ನಾವ್ಯಾಕೆ ಚಿಂತೆ ಮಾಡ್ಬೇಕು ಫ್ರೆಂಡ್? ಏನಾಯ್ತು? ನಿಮ್ಮಂತ ಒಳ್ಳೆ ಫ್ರೆಂಡ್ ನನ್ಗೂ ಸಿಹಿಗೂ ಸಿಕ್ಕಿರೋದಕ್ಕೆ ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಚರಂಡಿಗೆ ಅವತ್ ಫೈಲ್ ಕೊಡಕ್ಕೆ ಅವರೇ ಅಲ್ವಾ ನಿಮ್ಮನ್ನ ಕಳ್ಸಿದ್ದು? ಸಿಹಿ ಬಾ, ಲೇಟ್ ಆಯ್ತು, ಹೋಗೋಣ ಬಾ, ಬೇಗ ಬೇಗ ಬಾ.
ಫ್ರೆಂಡ್ ಇನ್ನೊಂದ್ ಸ್ವಲ್ಪ ಹೊತ್ತು ಇರ್ಬೋದಿತ್ತಲ್ವಾ? ಈಗ ಬೇಗ ಮಲಗಲಿಲ್ಲ ಅಂದ್ರೆ ನಾಳೆ ಸ್ಕೂಲಿಗೆ ಲೇಟ್ ಆಗತ್ತೆ. ಹೌದು ಫ್ರೆಂಡ್, ನಾವ್ ಇನ್ನೊಂದ್ಸಲ ಇಲ್ಲಿ ಬರೋಣ, ಓಕೆನಾ? ಪಕ್ಕ ಪಕ್ಕ. ಫ್ರೆಂಡ್ ಐ ವಿಲ್ ಮಿಸ್ ಯು ಫ್ರೆಂಡ್. ಮಿಸ್ ಯು ಅಲ್ಲ, ಬಿಟ್ಟು ಹೋಗೋರ್ಗೆ. ನಮ್ ಸಿಹಿ ಪುಟ್ಟನ ಯಾರು ಬಿಟ್ಟು ಹೋಗ್ತಾ ಇದೇನಾ? ಹಾಗಾದ್ರೆ ನೀನು ನಮ್ಮನ್ನ ಎಲ್ಲ ಇರ್ತೀಯಾ? ಇಲ್ಲ, ನಮ್ ತಾತ ಮತ್ತೆ ಚಿಕ್ಕಮ್ಮ ಎಲ್ಲ ಕಾಯ್ತಿರ್ತಾರೆ ನನ್ಗೋಸ್ಕರ. ಲೇಟ್ ಆಯ್ತು. ನಮ್ ಪಕ್ಕದ ಮನೆಯವರೆಲ್ಲ ಕಾಯ್ತಿರ್ತಾರೆ, ಅದಕ್ಕೆ. ಅವ್ರಿಗೆ ಪಾಪ ಲೇಟ್ ಆಗುತ್ತೆ ಅಲ್ವಾ, ಅವ್ರು ಬೇಗ ಹೋಗ್ಲಿ ಮನೆಗೆ. ಸರಿ ಸಿದ್ದಮ್ಮ. ಓಕೆ, ನಾನ್ ನಿಮ್ಮನ್ನ ಮನೆಗ್ ಬಿಟ್ಟೇ ಹೋಗೋದು. ಓಕೆ ಫ್ರೆಂಡ್. ಆಫೀಸ್ ಬಿಸ್ನೆಸ್ ಅಂತ ಹೊರಗೆಲ್ಲ ಸರಿ ಮಾಡಿ ಕೊಟ್ಟು ಮನೇಲಿರೋ ಸಮಸ್ಯೆನೇ ಸರಿ ಮಾಡಕ್ಕಾಗ್ತಿಲ್ಲ. ಒಂದೊಂದಾಗಿ ಎಲ್ಲಾನು ಸರಿ ಮಾಡ್ಬೇಕು. ನಿನ್ ಚಿಂತೆ ನನ್ಗೆ ಅರ್ಥ ಆಗುತ್ತೆ ಅಪ್ಪು, ಬೇಜಾರು ಮಾಡ್ಕೋಬೇಡ. ಚಿಕ್ಕಿ, ಅದು ಹಾಗೆ. ನಂಗೆ ಗೊತ್ತು, ನಿನ್ಗಾಗ್ತಿರೋ ಸಂಕಟನೇ ನನ್ಗೂ ಆಗ್ತಿದೆ. ಈ ಮನೇಲಿ ಏನೂ ಸರಿ ಇಲ್ಲ, ಸಾಕಷ್ಟು ಬದಲಾಗಬೇಕಾಗಿದೆ ಅಪ್ಪು. ನಮ್ಮ ಹತ್ರ ಎಲ್ಲ ಇದ್ದು ಏನೂ ಇಲ್ವೇನೋ ಅನ್ನಿಸ್ತಾ ಇದೆ. ಎಲ್ಲರಲ್ಲೂ ಒಂದು ಗೊಂದಲ, ಏನೋ ಸಂಕಟ. ಒಬ್ರಿಗೊಬ್ರು ಮುಖ ಕೊಟ್ಟು ಮಾತಾಡ್ಕೊಳ್ಳೋದಿಲ್ಲ. ಇಷ್ಟು ವರ್ಷ ಎಲ್ಲದನ್ನು ಸರಿಪಡಿಸೋದಕ್ಕೆ ನಾನು ಪ್ರಯತ್ನ ಪಟ್ಟೆ. ಬಟ್ ಐ ಥಿಂಕ್ ಐ ಫೇಲ್ಡ್. ಇದು ನಿನ್ನಿಂದ ಸರಿಪಡಿಸ್ಬೋದು ಅನ್ಸುತ್ತೆ ಅಪ್ಪು. ಅದಕ್ಕೆ ಅನ್ಸುತ್ತೆ ಮಾವಯ್ಯ ನೀನನ್ನ ಅಷ್ಟು ಫೋರ್ಸ್ ಮಾಡಿ ಇಲ್ಲಿ ಇರಿಸ್ಕೊಂಡಿದ್ದು. ಇದುವರೆಗೂ ಮಾವಯ್ಯ ಕೊಟ್ಟಂತ ಜವಾಬ್ದಾರಿನ ನಾನು ನಿಭಾಯಿಸ್ತಾ ಬಂದೆ. ಆದ್ರೆ ನಿನ್ನ ವಿಷಯದಲ್ಲಿ ಫೇಲ್ ಆಗ್ಬಿಟ್ಟೆ ಕಣೋ. ಹಾ, ಹಾಗಂತ ನನಗೇನು ಅದ್ರ ಬಗ್ಗೆ ಬೇಜಾರಿಲ್ಲ ಅಪ್ಪು, ಖುಷಿನೇ. ಯಾಕೆ ಹೇಳು, ನಿನಗ್ ಬೇಕಾದ್ದನ್ನ ಮಾಡ್ತಿದ್ಯಲ್ಲ, ಅದಕ್ಕೆ ಅದೇ ಖುಷಿ. ನೀನು ಮದುವೆ ಆದ್ರೆ ಕುಣಿದು ಕುಪ್ಪಳಿಸೋಳು ನಾನೇ ಕಣೋ. ಹಾಗಂತ ಯಾವುದೋ ಹುಡುಗಿನ ತೋರಿಸಿ ನಿನಗ್ ಫೋರ್ಸ್ಫುಲ್ ಆಗಿ ಮದುವೆ ಮಾಡೋದಕ್ಕೆ ನನಗಿಷ್ಟ ಇಲ್ಲ ಅಪ್ಪು. ನಿನಗಿಷ್ಟ ಆಗೋ ಅಂತ ಹುಡುಗಿನ ನೀನೇ ಹುಡ್ಕೊಂಡಿರ್ತೀಯಲ್ಲ. ಇಲ್ಲಿ ನೋಡು, ಒತ್ತಾಯ ಮಾಡ್ತಾ ಇದ್ದೀನಿ ಅನ್ಕೋಬೇಡ. ನಾನು ಕೇಳ್ತಾ ಇರೋದು ಈ ಮನೆಗೋಸ್ಕರ ಅಪ್ಪು. ನೀನು ಮದುವೆ ಆಗಿ ಆ ಹುಡುಗಿ ಮನೆಗೆ ಬಂದ್ಲು ಅಂತಂದ್ರೆ ಈ ಮನೆ ಪರಿಸ್ಥಿತಿ ಬದಲಾಗುತ್ತೆ ಅಪ್ಪು. ಹೇಳೋ, ಯಾರೋ ಅದು? ಚಿಕ್ಕಿ, ಆ ತರದವ್ರು ಯಾರು ಇಲ್ಲ. ಓ, ಯಾರೂ ಇಲ್ಲ. ಸರಿ ಬಿಡು. ಚಿಕ್ಕಿ, ನಿಜವಾಗ್ಲೂ ಯಾರು ಇಲ್ಲ. ಇಫ್ ಇನ್ ಕೇಸ್ ಐ ಲೈಕ್ ಸಮನ್, ನಾನು ನಿಮ್ಮ ಹತ್ರ ಹೇಳ್ತೀನಲ್ವಾ. ಇಟ್ಸ್ ಓಕೆ ಅಪ್ಪು, ಲೆಟ್ ಇಟ್ ಬಿ. ನೀನ್ ಮತ್ತೆ ಒತ್ತಾಯ ಮಾಡಲ್ಲ. ಅಕಸ್ಮಾತ್ ಆಗಿ ಅಂತ ಹುಡುಗಿ ಯಾರಾದ್ರೂ ನಿನ್ ಲೈಫಲ್ಲಿ ಬಂದ್ರೆ ನನ್ನ ಹತ್ರ ಬಂದು ಹೇಳು, ಆಯ್ತಾ? ಐ ಬಿ ದ ಹ್ಯಾಪಿಯೆಸ್ಟ್. ತುಂಬಾ ಯೋಚನೆ ಮಾಡ್ಬೇಡ, ರಿಲ್ಯಾಕ್ಸ್. ಅಪ್ಪು, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದು ಮರ್ತಿದೆ. ಸತ್ಯನ್ ವಿಷಯನ ಇನ್ಮೇಲೆ ಮಾವಯ್ಯನ ಹತ್ರ ಮಾತಾಡೋದಕ್ಕೆ ಹೋಗ್ಬೇಡ ಪ್ಲೀಸ್. ಹಲೋ. ಬಡವಾ, ಏನೋ ಮಾಡ್ತಿದ್ಯಾ? ಆಮೇಲೆ ಹಲ್ ತಿಕ್ತಿದ್ದೆ. ಇನ್ನೇನ್ ಗಾಡಿ ಪಾರ್ಕ್ ಮಾಡಿ ಮನೆಗೆ ಹೋಗ್ಬೇಕು, ನಿನ್ ಕಾಲ್ ಬಂತು. ನಾನು ಹೇಳಿದ್ದು ನೀನ್ ಮಾಡ್ತಾ ಇರೋದೇನೋ. ನೀನೇನ್ ಹೇಳ್ದೆ?
ಓ ರಾತ್ರಿ ಮಲಗಕ್ಕಿಂತ ಮುಂಚೆ ಕಗ್ಗ ಓದ್ಬೇಕು ಅಂತ ತಾನೇ? ಇವತ್ತು ಮೂಡಿಲ್ಲ, ನಾಳೆ ಮಾಡ್ತೀನಿ. ಏಯ್ ಫೋನ್ನಲ್ಲಿ ಬಾರ್ಸಕ್ಕಾಗೋದಿಲ್ಲ ಅಂತ ಈಗೆಲ್ಲ ಮಾತಾಡ್ತಿದ್ಯಾ? ಈಗ ಏನ್ ಮಾಡ್ಬೇಕು ಸೂರಿ? ಹಾ, ಈಗ ರಾಮನ್ನ ಇಲ್ಲಿ ಕರ್ಸಿರೋದು ಯಾತಕ್ಕೆ? ನಾನು ಅವನಿಗೊಂದು ಮದುವೆ ಮಾಡೋದಕ್ಕೆ, ನಾನು ಮುತ್ತಾತ ಆಗೋದಕ್ಕೆ. ಆದ್ರೆ ಇಲ್ಲಿ ಆಗ್ತಿರೋದೇನು? ಶುರು ಹಚ್ಕೊಂಡ್ಯಾ? ಬಾಯಿ ಮುಚ್ಕೊಂಡು ಕೇಳಿಸ್ಕೊಳ್ಳೋ ಸುಮ್ನೆ. ಸರಿ ಹೇಳಪ್ಪ. ನಮ್ಮ ಭಾರ್ಗವಿ ಕಷ್ಟಪಟ್ಟು ಒಂದೆರಡು ಸಂಬಂಧ ತಂದು, ಆದ್ರೆ ಅವ್ಯಾವ್ದು ನೀವು ಒಪ್ಕೊಳ್ಳೇ ಇಲ್ಲ. ಹಾ, ಈ ರಾಮ ಇದಾನಲ್ಲ, ರಂಬೆ ಮೇನ್ಕೆಗೆ ಒಲಿಯುವಂತ ಮಗ ಅಲ್ಲ ಇವನು. ಇವನಿಗೆ ಒಬ್ಳು ಸೀತೆನೇ ಬೇಕು. ಆಗ ಈ ಹೊಟ್ಟೆ ನೋವು, ಊಟ ಬೇಡ ಅನ್ನೋದೆಲ್ಲ ಮಾಯ ಆಗ್ಬಿಡುತ್ತೆ. ರಂಬೆ ಮೇನಕೆ ಹೊಟ್ಟೆ ನೋವು ಎಲ್ಲಿಂದ ಎಲ್ಲಿಗೆ ಸಂಬಂಧ ತಂದ್ಬಿಟ್ಟೆ ಸೂರಿ. ನೀನೇನ್ ಚಿಂತೆ ಮಾಡ್ಬೇಡ, ರಾಮಂಗೆ ಸೀತೆನೆ ಫಿಕ್ಸ್. ಇನ್ನೊಂದ್ಸತಿ ಹೇಳು. ಕಾಪಿ ಪೇಸ್ಟ್. ಏ ನಿಜ ಹೇಳು, ಅಂತ ಹುಡುಗಿ ಅವನ ಜೀವನದಲ್ಲಿ ಬಂದಿದ್ದಾಳೇನೋ? ನೀನು ನಾಳೆನೆ ಹುಡುಗಿ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮಗೆ ಒಪ್ಸಿ ನಮ್ಮ ಹುಡುಗನಿಗೆ ಕನ್ಯಾದಾನ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ ಕೇಳ್ಕೊತೀನೋ? ಕನ್ಯಾದಾನ? ಆ ಹುಡುಗಿಗೆ ಆಲ್ರೆಡಿ ಒಂದು ಮಗು ಇದೆಯಲ್ಲ ಸೂರಿ. ಏನ ಯಾಕೋ ಸುಮ್ಮನೆ ಆಗ್ಬಿಟ್ಟೆ? ಸೂರಿ, ಬರೋರು ಆರಾಮಾಗಿ ಬರಲಿ ಅಲ್ವಾ? ಯಾಕೆ ಅವಸರ ಪಡ್ತಿದ್ಯಾ? ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದೀನಿ ಅಂತ ಅಂದ್ರೆ ನಿನ್ಗೆ ಅರ್ಥ ಆಗಿರ್ಬೇಕು ಅಲ್ವೇನೋ? ನನಗೆ ಅವಸರನೇ. ಎಷ್ಟು ದಿವಸ ಅಂತ ನಾವು ಕಾಯೋದು? ನಮ್ಮ ಹುಡುಗ ಅದು ಯಾರಿಗೋ ಮನ್ಸೋತಿದ್ದಾನೆ ಅಂತ ಕಾಲೆಳಿತಿದ್ಯಲ್ಲೋ, ಇದು ಅದಾಗಿದ್ರೆ ಹೇಳು, ಆ ಹುಡುಗಿ ಮನೆಗೆ ನಾನೇ ಹೋಗಿ ಮಾತಾಡ್ತೀನಿ. ಸೂರಿ, ನಾನು ರಾಮ್ಗಷ್ಟೇ ಕಾಲು ಎಳ್ದಿದ್ದು. ಎರಡೂ ಕೈ ಸೇರಿದ್ರೆ ತಾನೇ ಚಪ್ಪಾಳೆ. ಹೀಗೆ ಹೆಣ್ಣು ಮಗು ಹತ್ರ ಹೋಗಿ ಸಂಬಂಧದ ಬಗ್ಗೆ ಎಲ್ಲ ಮಾತಾಡಕ್ಕಾಗತ್ತಾ? ನಡ್ಕೋ ಸೂರಿ, ನೀನ್ ತುಂಬಾ ಅರ್ಜೆಂಟ್ ಮಾಡ್ತಿದ್ಯಾ. ಅವ್ನು ನನ್ನನ್ನು ಮನೆ ಬ್ರೋಕರ್ ಮಾಡಿದ್ದಾನೆ, ನೀನು ಮದುವೆ ಬ್ರೋಕರ್ ಮಾಡ್ತಿದ್ಯಾ. ಸವಾಸ ಆಯ್ತು ತಾತ ಮೊಮ್ಮಗಂದು. ಏನೋ ಅದು ಗೊಣಗ್ತಾ ಇದ್ಯಾ? ಅವಸರ ಪಡಬೇಡ ಅನ್ನೋದ್ರ ಬಗ್ಗೆ DVG ಅವ್ರು ಎಲ್ಲಾದ್ರೂ ಹೇಳಿದಾರ ಅಂತ ಯೋಚನೆ ಮಾಡ್ತಿದ್ದೆ. ಅದನ್ನು ಹೇಳಿದ್ದಾರೆ, ಸಮಯಕ್ಕೆ ಸರಿಯಾಗಿ ಎಲ್ಲಾನು ನಡಿಬೇಕು ಅಂತಾನು ಹೇಳಿದ್ದಾರೆ. ಅದೇ ಸೂರಿ, ಅದನ್ನೇ ನಾನು ಹೇಳ್ತಿರೋದು. ಈಗ ಸದ್ಯಕ್ಕೆ ಅವನು ಸಾಮಾನ್ಯ ಎಂಪ್ಲಾಯ್ ತರ ನಾಟಕ ಮಾಡ್ತಿದ್ದಾನೆ. ಈ ಟೈಮಲ್ಲಿ ಇದೆಲ್ಲ ಬೇಕಾ? ಈಗ ಸಂಬಂಧ ಕೇಳಕ್ ಹೋಗುವಾಗ ಇವನೇ ಇಲ್ಲಿಗೆ ಬಾಸು, ನಾರ್ಮಲ್ ಎಂಪ್ಲಾಯ್ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬೇಕಲ್ವಾ? 1 by 1 ಎಲ್ಲ ಆಗತ್ತೆ, ತಡಿ. ಈಗ ಸದ್ಯಕ್ಕೆ ಗುಡ್ ನೈಟ್. ಬಿಟ್ಟೇನೋ? ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕರೆಯ ಅಕ್ಷರಕ್ಕೆ ಮೊದಲಿಗನದಾರು. ಲೆಕ್ಕವಿರಿಸಿಲ್ಲ ನಿನ್ನಾದಿ ಬಂಧುಗಳ ದಕ್ಕುವುದ ದಶ ನಿನಗೆ ಮುಂಕುತಿಮ್ಮ, ಯಾರಿಗ್ ಗೊತ್ತು? ಇದೊಳ್ಳೆ ಟೆನ್ಷನ್ ಶುರು ಆಯ್ತಲ್ಲ. ಸೂರಿ ಮುಂದೆ ತಮಾಷೆಗೆ ರಾಮ್ ಕಾಲ್ ಎಳೆದ್ರೆ ಇವ್ರದನ್ನ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಇವ್ರಿಗೆ ಹೇಗೆ ಹೇಳಿ? ಯಾವ್ದೋ ಲೆಟರ್ ಬಂತು. ಹೌದಾ? ಇರು ಇರು, ನಾನು ಬಂದೆ. ಕೊಡು ಕೊಡು. ಸಿಹಿ ಆಟ ಆಡ್ಬೇಡ, ಕೊಡು, ಅದು ತುಂಬಾ ಇಂಪಾರ್ಟೆಂಟು. ಕೊಡು ಕೊಡು. ಸಿಹಿ ಕೊಟ್ಬಿಡು ಅದನ್ನ. ಸಿಹಿ ಸಿಹಿ. ನಾನು ಅಜ್ಜಿ ಮನೆಗೆ ಹೋಗ್ತೇನೆ. ಇಷ್ಟೊತ್ತಾಗ್ಲೇ ಸೀತಾಜಿ ಕಾಲ್ ಮಾಡ್ಬೇಕಿತ್ತಲ್ಲ. ಸೀತಾಜಿ ಸೂಪರ್. ನೀವು ಇದು ಟೈಮಿಂಗ್ಸು ಅಂದ್ರೆ. ಹಲೋ ಸರ್. ಹಲೋ,
RP ಸ್ಪೀಕಿಂಗ್. ಸರ್ ನಾನು ಸೀತಾ ಮಾತಾಡ್ತಿದ್ದೀನಿ. ಸೀತಾಜಿ ಹೇಳಿ. ಸರ್ ಮತ್ತೆ ಬ್ಯಾಂಕಿಂದ ರಿಮೈಂಡರ್ ನೋಟಿಸ್ ಬಂದಿದೆ. ಈ ಬ್ಯಾಂಕ್ನವರು ಹಾಗೇನೆ ಅಲಾರಾಮ್ ಸ್ನೂಸ್ ಕೊಟ್ಟಾಗೆ ಗಂಟೆಗೊಂದ್ಸಲ ಎಚ್ಚರಿಸ್ತಾನೆ ಇರ್ತಾರೆ. ನೋಟಿಸ್ ಅಲ್ಲಿ ಕೊಟ್ಟಿರೋ ಡೇಟ್ ಒಳಗೆ ನಾವು ದುಡ್ಡು ವಾಪಸ್ ಕೊಡ್ಬೇಕಂತೆ, ಇಲ್ಲಾಂದ್ರೆ ಮನೇನ ಸೀಸ್ ಮಾಡ್ತೀವಿ ಅಂತ ಹಾಕಿದ್ದಾರೆ. ಓ ಐ ಸಿ. ಅಷ್ಟು ಬೇಗ ಮನೇನ ಮಾರಕ್ಕಾಗತ್ತಾ ಸರ್? ಒಂದ್ ವೇಳೆ ಬಯರ್ ಸಿಕ್ಕಿದ್ರು ಆಲ್ರೆಡಿ ಲೋನ್ ಅಲ್ಲಿರೋ ಮನೇನ ಮಾರ್ಬೇಕಿದ್ರೆ ಆ ಪ್ರಾಸೆಸ್ ಹೇಗ್ ಮಾಡ್ತಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಸೀತಾಜಿ ನೀವೇನು ಯೋಚನೆ ಮಾಡ್ಬಿಡಿ, ನಾನು ಇದೀನಲ್ಲ, ನಾನೆಲ್ಲ ನೋಡ್ಕೋತೀನಿ. ಬೈ ದ ವೇ, ನೀವು ಮನೆ ಮಾರೋ ನಿರ್ಧಾರ ಮಾಡಿದಿರಲ್ಲ, ಅದು ಒಳ್ಳೆ ನಿರ್ಧಾರನೇ. ಮನೆನ ಒಳ್ಳೆ ಪ್ರೈಸ್ಗೆ ಯಾರು ತಗೋತಾರೆ ಅಂತ ನಾನು ನೋಡ್ತೀನಿ. ಯು ಡೋಂಟ್ ವರಿ. ಓಕೆ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಲ್ಲ, ಯಾಕೆ, ಇಟ್ಸ್ ಓಕೆ. ರಾಮ್, ಇವತ್ತು ನಿಜವಾಗ್ಲೂ ನನ್ನ ಲಕ್ಕಿ ಡೇನೆ. ಅಡ್ವಾನ್ಸ್ ಸ್ಯಾಲ್ರಿ ಕೊಡಕ್ಕೆ ಬಾಸ್ ಒಪ್ಕೊಂಡಿದ್ದಾರೆ. ಹೇ ಕಂಗ್ರಾಟ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ಆಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ನೀವ್ ಕೇಳಿರ್ಲಿಲ್ಲ ಅಂದ್ರೆ ನನಗೆ ಅಡ್ವಾನ್ಸ್ ಸ್ಯಾಲ್ರಿ ಸಿಗ್ತಾನೆ ಇರ್ಲಿಲ್ಲ. ನನಗ್ ಥ್ಯಾಂಕ್ಸ್ ಹೇಳೋ ಬದಲು ಬಾಸ್ಗೆ ಹೋಗಿ ಇನ್ನೊಂದ್ಸಲ ಥ್ಯಾಂಕ್ಸ್ ಹೇಳಿ. ಸ್ಯಾಲ್ರಿ ಅಡ್ವಾನ್ಸ್ ಕೊಡೋದ್ರ ಜೊತೆಗೆ ನಿಮ್ ಬಾಡಿಗೆ ಮನೆ ಹುಡ್ಕೋ ಜವಾಬ್ದಾರಿ ಕೂಡ ಕಡಿಮೆ ಮಾಡಿದ್ದಾರೆ. ಅದನ್ನೆಲ್ಲ ಬಿಡಕ್ಕಾಗಲ್ಲ, ನಾನ್ ಮನೆ ಹುಡುಕ್ಲೇಬೇಕು. ನನ್ ಸ್ಯಾಲ್ರಿ ಮೇಲೆ ಅಮೌಂಟ್ ಸ್ಯಾಂಕ್ಷನ್ ಆಗತ್ತೆ ಅಂತ ಹೇಳಿದ್ರು. ಅವತ್ ಹೇಳ್ದಾಗೆ 4 ರಿಂದ 5 ಲಕ್ಷ ಬರುತ್ತೆ. ಅದರಿಂದ ಪೂರ್ತಿ ಸಾಲ ತೀರ್ಸಕ್ಕಾಗತ್ತಾ? ಎಲ್ಲ ನೀವೇ ಡಿಸೈಡ್ ಮಾಡಿದ್ರೆ ಹೇಗೆ? ಸ್ವಲ್ಪ ಜಾಸ್ತಿ ಅಮೌಂಟ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ. ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಕೂತ್ರೆ ಕೆಲಸ ಆಗೋದಿಲ್ಲ. ಈಗ ಎಷ್ಟಾಗುತ್ತೋ ಅಷ್ಟು ಸಾಲ ತೀರಿಸ್ತೀನಿ. ನೀರಲ್ಲಿ ಮುಳುಗ್ತಿರೋರ್ಗೆ ಒಂದ್ ಹುಲ್ಲಿನ ಕಡ್ಡಿ ಸಿಕ್ಕಿದ್ರು ಅದು ಆಸರೇನೆ ಅಲ್ವಾ? ಎಲ್ಲದಕ್ಕೂ ಒಂದ್ ಸೊಲ್ಯೂಷನ್ ಇದ್ದೇ ಇರುತ್ತೆ. ಹೇ ಕಾಮ್. ಹೌದಾ? ಹಾಗಿದ್ರೆ ಈ ಮಾತು ನಿಮ್ಗೂ ಅನ್ವಯ ಆಗುತ್ತೆ ಅಲ್ವಾ? ನನ್ಗ? ಹಾ, ಲೈಫಲ್ಲಿ ನಡೆದಿರೋ ಕಹಿ ನೆನಪುಗಳನ್ನ ಬಿಟ್ಟು ಮುಂದೆ ಹೋಗೋಕೆ ಒಂದ್ ಸೊಲ್ಯೂಷನ್ ಇರುತ್ತೆ. ಅದನ್ನ ನೀವ್ ಅರ್ಥ ಮಾಡ್ಕೋಬೇಕು. ಅಂದ್ರೆ ಚಾನ್ಸ್ ಸಿಕ್ಕಿದ ತಕ್ಷಣ ಲೈಫ್ ಬಗ್ಗೆ ಪಾಠ ಮಾಡ್ತೀರಾ, ಮಕ್ಕಳನ್ನ ಹೇಗ್ ನೋಡ್ಕೋಬೇಕು ಅಂತ ಹೇಳ್ಕೊಡ್ತೀರಾ, ಟೆನ್ಷನ್ ಮಾಡ್ಕೋಬಾರ್ದು, ಕೂಲ್ ಆಗಿರ್ಬೇಕು ಅಂತೆಲ್ಲ ಭಾಷಣ ಮಾಡ್ತೀರಾ. ಆದ್ರೆ ನಿಮ್ ಲೈಫ್ ಬಗ್ಗೆ ನೀವೇ ಯೋಚನೆ ಮಾಡಿಲ್ಲ ಅಂದ್ರೆ? ಆ ವಿಷಯ ಬಿಡಿ, ನಿಮ್ ಲಕ್ಕಿ ಡೇ ಬಗ್ಗೆ ಮಾತಾಡೋಣ. ಮಾತು ಮರ್ಸ್ಬೇಡಿರಾ. ಈ ಸಲ ಉಪದೇಶ ಕೊಡಕ್ಕೆ ನನಗೂ ಅವಕಾಶ ಸಿಕ್ಕಿದೆ. ನಾನ್ ಲಕ್ಕಿ ಡೇ ದಿನ ನಾನ್ ಹೇಳಿದ್ದು ನಿಜ ಆದ್ರೂ ಆಗ್ಬಹುದು. ನಿಮಗೆ ಆದಷ್ಟು ಬೇಗ ಒಂದ್ ಮದ್ವೆ ಆಗ್ಬೇಕು. ನಮ್ಮ ಆಫೀಸಲ್ಲಿ ಎಷ್ಟೊಂದ್ ಜನ ಹುಡುಗಿರಿದ್ದಾರೆ. ನಿಮ್ಗೆ ಯಾವ ತರ ಹುಡುಗಿ ಓಕೆ ಅಂತ ಹೇಳಿ. ಏ ಪ್ರಿಯಾ ಪ್ರಿಯಾ, ಒಂದ್ ನಿಮಿಷ. ಪ್ರಿಯಾನ ನೋಡಿ ಒಂದ್ಸಲ. ರಾಮ್ಗೆ ನಿಂತರ ಹುಡುಗಿ ಓಕೆನಾ ಅಂತ ನಾನು ಕೇಳ್ತಾ ಇದ್ದೆ. ಈ ಹಾದಿಲ್ ಹೋಗೋರ್ನೆಲ್ಲ ನನಗ್ ತೋರಿಸ್ಬೇಡ. ನನ್ ಹಾಟು ನನ್ ಕೋಟ್ಯಾಧೀಶ್ವರ ರಾಜ್ಕುಮಾರಂಗೋಸ್ಕರ ಬುಕ್ ಆಗೋಗಿದೆ. ಕನ್ಸ್ ಕಾಣ್ತಾ ಇರು. ಕನ್ಸು ಮನ್ಸು ಎಲ್ಲ ಕಡೆ ಅವರೇ ಇದ್ದಾರೆ. ಐ ಕ್ಯಾನ್ ಫೀಲ್ ದಟ್ ಕನೆಕ್ಷನ್, ಗೊತ್ತಾ? ಹೌದು. ನಮ್ ಹಣೆಲಿ ಯಾರ ಹೆಸರು ಬರ್ದಿರುತ್ತೋ ಅವ್ರ ಆಕ್ಸಿಡೆಂಟಲ್ ಆಗಾದ್ರೂ ನಮ್ ಲೈಫ್ ಅಲ್ಲಿ ಬಂದೇ ಬರ್ತಾರೆ. ಈಗ ನೀನೇ ರಿವೈಂಡ್ ಮಾಡಿ ನೋಡು. ಬಾಸ್ ನಾನು ಮೀಟ್ ಮಾಡಿದ್ದು ಆಕ್ಸಿಡೆಂಟಲ್ಲಿ, ಅದಾದ್ಮೇಲೆ ಜಗಳ, ಆಮೇಲೆ ಆಫೀಸು, ಆಮೇಲೆ ಪರಿಚಯ ಆಗಿ ಕಾಫಿ ಟೀ ಊಟ ಅದೆಲ್ಲ ಆಯ್ತು. ಇವಾಗ ಲವ್ ಒಂದೇ ಬಾಕಿ. ತಾಯಿ ಎಲ್ಲಿಂದ ಎಲ್ಲಿಗೋ ಲಿಂಕ್ ಮಾಡ್ಬೇಡ. ಅದೇ ಕಣೆ ಮೇನು ರಿಲೇಶನ್ಶಿಪ್ ಅಲ್ಲಿ. ನನ್ಗೂ ಅವ್ರಿಗೂ ಪಕ್ಕಾ ಒಂದ್ ಲಿಂಕ್ ಇದೆ, ಏನೋ ಒಂದ್ ಕನೆಕ್ಷನ್ ಇದೆ. ಮನದ ಬಾಗಿಲನು ಬಡಿದು ಹೋದ ಭಾವಕ್ಕೆ ಜೀವ ನೀಡಿ ಕಳೆದ ನಿನ್ನೆಗಳ ಮರೆಸುವಂತ ನಲ್ಮೆಯ ನಾಳೆಯ. ರಾಮ್, ಬರ್ತೀನಿ. ಇಷ್ಟು ಬೇಗ ಹೋಗ್ತಿದ್ದೀರಾ? ಹಾ, ಹೋಗ್ತಾ ಒಂದ್ 4 ಮನೆ ನೋಡ್ಕೊಂಡು ಹೋಗೋಣ ಅಂತ. ಇದಕ್ಕಂತ ರಜಾ ಹಾಕಿದ್ರೆ ಸಂಬಳ ಕಟ್ ಮಾಡ್ತಾರೆ. ದಿನದಲ್ಲಿ ಒಂದ್ 4 ಮನೆ ಕವರ್ ಮಾಡೋದ್ ವಾಸಿ ತಾನೆ. ಒಬ್ರೇ ಹೋಗ್ತಾ ಇದೀರಾ? ಪ್ರಿಯಾನು ಬರ್ತಿದಾರ? ನಾನು ಊರೆಲ್ಲ ಅಲ್ದಾಡಕ್ ಪ್ರಿಯಾನೇ ಯಾಕೆ ಕರ್ಕೊಂಡು ಹೋಗ್ಲಿ? ಪಾಪ ಅವಳಿಗೆ ಪೆಟ್ರೋಲ್ ಖರ್ಚು ಆಗತ್ತೆ. ನಾನು ಒಬ್ಳೆ ಹೋಗ್ತಾ ಇದ್ದೀನಿ. ಅಲ್ಲ, ಇಷ್ಟು ದೂರ ಹೋಗ್ತಾ ಇದೀರಲ್ಲ, ಲೇಟ್ ಆದ್ರೆ ಏನು? ನಾನಿನ್ ಚಿಕ್ಕ ಮಗುನ ಹೆದರ್ಕೊಳಕ್ಕೆ.
ಈ ಕಾಲದಲ್ಲಿ ಚಿಕ್ಕ ಮಕ್ಳೇ ಧೈರ್ಯವಾಗಿ ಓಡಾಡ್ತಾರೆ ನಮ್ ಸಿಹಿನ ಕೇಳಿ ನೋಡಿ. ನಾನು ಹಾಗಲ್ಲ. ಹಾಗಿದ್ರೆ ನಾನು ಬರ್ತೀನಿ ನಿಮ್ ಜೊತೆ. ನೀವ್ಯಾಕೆ ಬರಕ್ ಹೋಗ್ತೀರಾ? ಆರಾಮ ಕೆಲಸ ಮುಗಿಸ್ಕೊಂಡ್ ಮನೆಗ್ ಹೋಗಿ. ಆಕ್ಚುಲಿ ನಾನು ಬೇರೆ ರೂಮ್ ಹುಡುಕ್ತಾ ಇದ್ದೀನಿ. ಯಾಕೆ ಏನಾಯ್ತು? ಓನರ್ ಜೊತೆ ಗಲಾಟೆನಾ? ಬಾಡಿಗೆ ಜಾಸ್ತಿ ಕೇಳ್ತಿದಾರಾ? ಹಾ, ಒಂಥರ ಫುಲ್ ಮಿಕ್ಸ್. ಸರಿ ಬನ್ನಿ, ನಿಮ್ಗೆ ಯಾವ ಮನೆ ಋಣ ಇದೆಯೋ ಆ ಮನೆ ನಿಮ್ಗೆ ಸಿಗತ್ತೆ. ಹೋಪ್ಫುಲಿ. ಸರಿ, ಲ್ಯಾಪ್ಟಾಪ್ ಇಟ್ಟು ಬರುತ್ತೆ. ಏನು ನಮ್ಮೆಲ್ಲ ವಿಂಡೋಸ್ನು ಕ್ಯಾನ್ಸಲ್ ಮಾಡಿದ್ನಾ? ಹೌದು ಮೇಡಮ್. ಅಷ್ಟೇ ಅಲ್ಲ, ನಮ್ಮ ಆಫೀಸಲ್ಲಿ ಒಬ್ರಿಗೆ ನಮ್ಮ ಫಂಡಿಂದ ಒಂದು ದೊಡ್ಡ ಅಮೌಂಟ್ ಕೊಡೋದಕ್ಕೆ ಹೇಳಿದ್ದಾರೆ. ಯಾರಿಗೆ? ಸೀತಾ ಅನ್ನೋರ್ಗೆ. ಅದೇ ಮೇಡಮ್, ಬೋನಸ್ ಹುಡುಗಿ. ಆ ಹಣ ಅವಳಿಗೆ ಹೋಗ್ಬಾರ್ದು. ಆದ್ರೆ ಆದಷ್ಟು ಬೇಗ ಹಣನ ಅರೇಂಜ್ ಮಾಡಿ ಅಂತ ಬಾಸೇ ಹೇಳಿದ್ದಾರೆ. ಹೋಗ್ಬಾರ್ದು ಅಂತ ನಾ ಹೇಳ್ತಾ ಇದ್ದೀನಲ್ಲ ಚರಣ್. ಟ್ರಾನ್ಸಾಕ್ಷನ್ ಅಲ್ಲಿ ಏನಾದ್ರೂ ಎರರ್ ಮಾಡಿ ಯಾರಾದ್ರೂ ಕೇಳಿದ್ರೆ ಬೈ ಮಿಸ್ಟೇಕ್ ಆಯ್ತು ಅಂತ ಹೇಳಿ. ನಮ್ಮ ಕಂಪನಿಯಿಂದ ಯಾರಿಗೂ ಬಿಡಿಗಾಸ್ ಹೋಗ್ಬಾರ್ದು. ಅದು ಅವಳಿಗೆ ನೋವೇ. ಸರಿ ಮೇಡಮ್. ಸೀತಾ, ನೀನೇನು ಅಷ್ಟೊಂದು ಸ್ಪೆಷಲಾ? ಅಷ್ಟು ದೊಡ್ಡ ಅಮೌಂಟು? ಬೇರೆಯವ್ರ ಮಾತನ್ನ ಕಂಟ್ರೋಲ್ ಮಾಡೋ ರಿಮೋಟ್ ನಮ್ಮ ಹತ್ರ ಇರಲ್ವಲ್ಲ ರಾಮ್. ಅದ್ರಲ್ಲೂ ಹೆಣ್ಮಕ್ಳು ಬಗ್ಗೆ ಎಲ್ರೂ ಮಾತಾಡ್ತಾರೆ. ಎಲ್ರಿಗೂ ಹಕ್ಕಿದೆ ಅನ್ನೋ ಹಾಗೆ. ಬಟ್ ದಟ್ ಇಸ್ ಕಂಪ್ಲೀಟ್ಲಿ ರಾಂಗ್ ಅಲ್ವಾ? ಒಬ್ರ ಬಗ್ಗೆ ಗೊತ್ತಿಲ್ಲದೆ ಹಾಗೆ ಮಾತಾಡೋದಕ್ಕೆ ಹೇಗ್ ಸಾಧ್ಯ? ಹಾಗಂತ ನೀವು ಹೋಗಿ ಹೇಳ್ತೀರಾ ಅವರಿಗೆ? ಇಲ್ಲ ತಾನೆ, ರೂಢಿಯಾಗಿದೆ ಬಿಡಿ. ಸಮಾಜದಲ್ಲಿ ಎಲ್ರು ಏನ್ ಮಾಡ್ತಾರೋ ನೀವು ಅದನ್ನೇ ಮಾಡ್ತಿದ್ದೀರಾ. ನೀವ್ ಸರಿ, ಇಲ್ಲ ಅಂದ್ರೆ ನೀವ್ ತಪ್ಪು ಅಷ್ಟೇ. ಮಗು ಇದ್ರೆ ಗಂಡ ಇರ್ಲೇಬೇಕು. ಒಂಟಿ ಹೆಂಗ್ಸು ಮನೇಲೇ ಇರ್ಬೇಕು. ಅಕಸ್ಮಾತ್ ಅವಳ ಕೆಲ್ಸಕ್ಕೆ ಹೋಗಿ ಜೀವನ ಕಟ್ಕೋತಿದ್ದಾಳೆ ಅಂದ್ರೆ ಅವಳಿಗೆ 10 ಹೆಸರು, 100 ಪ್ರಶ್ನೆ. ಇದು ಇವಾಗಿಂದ ಅಲ್ಲ ರಾಮ್, ನಾನು ನೀವು ಹುಟ್ಟಕ್ಕಿಂತ ಮುಂಚೆಯಿಂದಾನೂ ಇದೆ. ಅಟ್ಲೀಸ್ಟ್ ನಾ ಹೋದ್ಮೇಲಾದ್ರೂ ಇದು ಸರಿ ಹೋಗ್ಬೇಕು. ಸರಿ ಹೋದ್ರೆ ಖುಷಿನೇ. ನಂಗಿದೆಲ್ಲ ಹೊಸದಲ್ವಾ, ಅದಕ್ಕೆ. ನನಗೂ ಹೊಸದಾಗೆ ಇತ್ತು. ಕೆಲವು ವರ್ಷದಿಂದ ರೂಢಿ ಆಗೋಗಿದೆ. ರೂಢಿ ಆಗೋಗಿದ್ಯಾ? ಆಗ್ಲೇಬೇಕಲ್ಲ. ಎಲ್ಲಾ ತಪ್ಪಿಗೂ ಎಲ್ಲಾ ಕಾಲದಲ್ಲೂ ಸಮಾಜ ಹೆಣ್ಮಕ್ಳನ್ನೇ ಬೆರಡ್ ಮಾಡಿ ತೋರ್ಸೋದು. ಅದಕ್ಕೆಲ್ಲ ಅಳ್ತಾ ಕೂತ್ರೆ ಜೀವನ ಸಾಗಲ್ಲ. ಎಲ್ಲರೂ ಹಾಗೆ ಅಂತ ಹೇಳ್ತಿಲ್ಲ. ಸಮಾಜದಲ್ಲಿ ನಿಮ್ಮಂತ ಒಳ್ಳೆಯವರು ಇರ್ತಾರೆ. ಅಂತವ್ರನ್ನ ನೋಡಿದಾಗ ನನ್ ಖುಷಿ ಆಗುತ್ತೆ. ಐ ಹೋಪ್ ಯು ನಾಟ್ ಪುಲ್ಲಿಂಗ್ ಮೈ ಲೆಗ್. ಇಷ್ಟೆಲ್ಲ ತೊಂದರೆಗಳಿದ್ರು ನಗ್ತಿರಲ್ಲ, ಅದಕ್ಕೆ ಗ್ರೇಟ್. ನಾನ್ ಮಾತ್ರ ಅಲ್ಲ, ಎಲ್ಲಾ ಹೆಣ್ಮಕ್ಳು ಅಷ್ಟೇನೆ. ಎಲ್ಲ ಹೆಣ್ಮಕ್ಳಿಗೂ ಒಂದು ಸಲ್ಯೂಟ್. ನಾವು ಕಾಲಿಡ್ತಾ ಇರೋದು 9ನೇ ಮನೆ. ನವಗ್ರಹಗಳನ್ನ ಸುತ್ತಾಕೋಗೆ ನವಗ್ರಹಗಳನ್ನ ಸುತ್ತಾಡ್ತಾ ಇದೀವಿ. ಸೀತಾ ಅವ್ರೆ, ಆಲ್ ದಿ ಬೆಸ್ಟ್. ನಮಸ್ತೆ ಸರ್. ನಮಸ್ತೆ. ಮನೆ ಬಾಡಿಗೆಗಂತ ಕಾಲ್ ಮಾಡಿದ್ದೆ. ಓಹ್, ಗೀತಾ ಅಂದ್ರೆ ನೀವೇನಾ? ಇಲ್ಲ ಸರ್, ಸೀತಾ. ಹಾ, ಸರಿ ಬನ್ನಿ. ಬನ್ನಿ ಸರ್. ನೋಡಿ, ರೂಮ್ ಇದು, ಬಾತ್ರೂಮು, ದೇವ್ರ ಮನೆ. ಈಗಷ್ಟೇ ರಿನೋವೇಟ್ ಮಾಡಿಸ್ದೆ. 2.5 ಲಕ್ಷ ರೂಪಾಯಿ ಆಯ್ತು ಇದಕ್ಕೆ. ಇವ್ರೊಬ್ರೆ ಮನೆ ಬಗ್ಗೆ ಕುತ್ಕೊಳ್ಳಲ್ಲ ಅನ್ಕೊಂಡಿದ್ದೆ. ಇವರು ಅದೇ ಕ್ಯಾಟಗರಿ. ನೀವೇನ್ ಮಾಡ್ಕೊಂಡಿದ್ದೀರಾ? ಪ್ರೈವೇಟ್ ಕಂಪನಿ ಕೆಲಸ ಮಾಡ್ತಿದ್ದೀವಿ. ಇಬ್ರು ಒಂದೇ ಕಂಪ್ನಿನಾ? ಹಾ, ಹೌದು. ಒಳ್ಳೇದು. ಬೆಂಗಳೂರಲ್ಲಿ ಮನೆ ಮಂದಿ ಎಲ್ಲ ದುಡಿದ್ರು ದುಡ್ಡು ಸಾಕಾಗಲ್ಲ ನೋಡಿ. ಹಾ, ನೋಡಿ, ಇದು ರೂಮು, ಇದು ಅಡುಗೆ ಮನೆ. ಆಕ್ಚುಲಿ ಮನೆ ಬೇಕಾಗಿರೋದು ನನಗೆ, ನನ್ನ ಮಗಳಿಗೆ. ನಿಮ್ಗೆ ನಿಮ್ಮ ಮಗಳಿಗ? ಹಾಗಾದ್ರೆ ನಿಮ್ಮ ಹಸ್ಬೆಂಡ್ ಎಲ್ಲಿ ಇರ್ತಾರೆ? ಇವರು ನಿಮ್ಮ ಹಸ್ಬೆಂಡ್ ತಾನೆ? ಹೌದು. ರಾಮ್, ಓ ಸೀತಾರಾಮ, ಚೆನ್ನಾಗಿದೆ. ನೋಡಕ್ ಮಾತ್ರ ಅಲ್ಲ, ಹೆಸರಲ್ಲೂ ಒಳ್ಳೆ ಜೋಡಿ. ಒಳ್ಳೆ ಫ್ಯಾಮಿಲಿಗೆ ಮನೆ ಕೊಡ್ಬೇಕು ಅನ್ನೋದು ನಮಗೂ ಆಸೆ. ನಾವೇನಿದ್ರು ಮರ್ಯಾದಸ್ಥರು, ಸಂಸಾರಸ್ಥರಿಗಷ್ಟೇ ಮನೆ ಕೊಡೋದು. ನಿಮ್ಗೆ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. 10,000 ಬಾಡಿಗೆ, 50,000 ಅಡ್ವಾನ್ಸ್. ನೀವ್ ಯಾವಾಗ ಬೇಕಾದ್ರೂ ಬರಬಹುದು. ಸರ್, ನಿಮ್ಮ ಹೆಂಡತಿಗೆ ಏನಾಯ್ತು? ಮನೆ ಇಷ್ಟ ಆಗ್ಲಿಲ್ವಾ?
ಸರ್ ಸರ್ ಹಾಯ್ ಸೀತಾಜಿ. ಬನ್ನಿ ಪ್ಲೀಸ್ ಕಮ್. ಹೇ ಪರವಾಗಿಲ್ಲ, ಬನ್ನಿ ಬನ್ನಿ. ಸೊಳ್ಳೆ ಅಷ್ಟೇ. ಸೀತಾಜಿ, ನಾನು ನಿಮ್ಮನ್ನು ಒಂದು 2-3 ಸಲ ಮೀಟ್ ಮಾಡಿರ್ಬೋದು ಅಷ್ಟೇ. ಆದರೆ ನಿಮ್ಮ ಟೇಸ್ಟ್ನ ಒಂದು ಲೆವೆಲ್ಗೆ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ಸುತ್ತೆ ಅಲ್ವಾ? ಆ್ಯಕ್ಚುಲಿ ಈ ಮನೆ ನನ್ನ ಕ್ಲೈಂಟ್ದು. ಅವನು ಅಬ್ರಾಡ್ಗೆ ಹೋಗಿದ್ದಾನೆ. ಈಗ ಜಸ್ಟ್ 2 ಡೇಸ್ ಬ್ಯಾಕ್ ಅಷ್ಟೇ ಪೂಜೆ ಆಗಿದ್ದು. ಹೊಸ ಮನೆ, ನಿಮ್ಗೆ ಇಷ್ಟ ಆಗುತ್ತೆ. ಸೀತಾಜಿ, ಮನೆ ನೋಡಿ. ಮನೆ ತುಂಬಾ ದೊಡ್ಡದಾಗಿದೆ. ಬಾಡಿಗೆ ಸ್ವಲ್ಪ ಜಾಸ್ತಿ ಇರ್ಬೋದು ಅನ್ಸುತ್ತೆ. ಜಾಸ್ತಿನೇ. ನನಗೆ ಕಷ್ಟ ಆಗುತ್ತೆ ಸರ್. ಜಾಸ್ತಿ ಬೇರೆಯವ್ರಿಗೆ, ನಿಮ್ಗಲ್ಲ. ಸೀತಾಜಿ, ನಾನು ನಿಮ್ಗಾಗಲೇ ಹೇಳಿದ್ನಲ್ಲ, ಈ ಮನೆ ನನ್ನ ಕ್ಲೈಂಟದು. ಅವ್ರಿಗೆ ಬಾಡಿಗೆಗಿಂತ ಇಲ್ಲಿ ಯಾರಾದರೂ ಇರೋದು ಮುಖ್ಯ. ಪರ್ಟಿಕ್ಯುಲರ್ ಆಗಿ ಒಳ್ಳೆಯವರು ಇರಬೇಕು ಅನ್ನೋದು ಅವರ ಆಸೆ. ನನಗೆ ನಿಮಗಿಂತ ಒಳ್ಳೆಯವರು ಯಾರೂ ಗೊತ್ತಿಲ್ಲ. ಅದು ಸರ್, ಐ ನೋ ನಿಮ್ಮ ಸ್ವಾಭಿಮಾನಕ್ಕೆ ಅಡ್ಡ ಬರುತ್ತಲ್ವಾ, ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಕೊಡಿ ಅಂತ ಹೇಳಿದ್ದಾರೆ. ಸೀತಾಜಿ, ನೀವು ಕೊಡದೇ ಇದ್ರೂ ಪರವಾಗಿಲ್ಲ, ನಾನು ನೋಡ್ಕೋತೀನಿ. ಸಾರಿ, ನನ್ನಿಂದ ನಿಮಗೆ ಲೇಟ್ ಆಯ್ತು. ನನ್ಗೊಬ್ಬನ್ಗೆ ಲೇಟ್ ಆಗಿಲ್ಲ, ನಿಮ್ಗೂ ಕೂಡ ನೆನ್ಪಿರ್ಲಿ. ಆದ್ರೆ ನನಗೋಸ್ಕರನೇ ಅಲ್ವಾ ನೀವು ಅಷ್ಟೊಂದೆಲ್ಲ ಸುತ್ತಾಡಿತು. ಹಲೋ, ನಾನು ಕೂಡ ಮನೆ ಹುಡುಕ್ತಾ ಇದ್ದೀನಿ. ಅಷ್ಟೊಂದು ಸೆಲ್ಫಿಶ್ ಆಗಿ ಮಾತಾಡಬೇಡಿ. ನೀವು ಅಷ್ಟೇ, ಇನ್ ಯಾವತ್ತೂ ಹಾಗೆಲ್ಲ ಮಾತಾಡ್ಬೇಡಿ. ಹೇಗೆ? ಓಕೆ, ಅಲ್ಲ ನಾನು ಹೇಳಿದ್ದು ಅರ್ಥ ಆಯ್ತು, ಆದ್ರೂ ಬೇಡ. ನನಗೆ ನೀವು ಒಬ್ಬ ಒಳ್ಳೆ ಫ್ರೆಂಡ್, ಅದ್ ಹಾಗೆ ಇರ್ಲಿ. ಡನ್ ಬಾಸ್. ಹಲೋ ಹಲೋ ಸೀತಾ. ಅಮ್ಮ, ಇಲ್ಲೇ ಗೇಟ್ ಹತ್ರ ಇದ್ದೀನಿ. ಅಬ್ಬಾ, ಇಷ್ಟೊತ್ತಾಯ್ತಲ್ಲ ಅಂತ ನಂಗೆ ತುಂಬಾ ಗಾಬರಿ ಆಗೋಗಿತ್ತಮ್ಮ. ಆಫೀಸಲ್ಲಿ ಸ್ವಲ್ಪ ಕೆಲಸ ಆಯ್ತಮ್ಮ, ಲೇಟ್ ಆಯ್ತು. ಬಂದೆ. ಸರಿಮ್ಮ. ಸರಿ, ಬಾಯ್. ಓಹೋ, ಹಾಗಾದ್ರೆ ನೀವು ಮಾತ್ರ ಸುಳ್ಳು ಹೇಳ್ಬೋದು. ನಾನೇನ್ ಸುಳ್ಳು ಹೇಳ್ದೆ? ಡೈರೆಕ್ಟ್ ಆಗಿ ಮನೆ ಹುಡ್ಕೋಕ್ ಹೋಗಿದೆ ಅಂತ ಹೇಳ್ಬೋದಿತ್ತಲ್ವಾ? ನಾನೇನ್ ಸುಳ್ಳು ಹೇಳಿಲ್ಲ, ನಿಜಾನ ಮುಚ್ಚಿಟ್ಟೆ ಅಷ್ಟೇ. ನಿಮ್ ತರ ಸಿಕ್ ಅವ್ರಿಗೆಲ್ಲ ಹೆಂಡತಿ ಅಂತ ಹೇಳಕ್ ನನಗ್ ಸಾಧ್ಯ ಇಲ್ಲ. ಹೌದು, ಕರೆಕ್ಟು. ನೀವ್ ಯಾಕೆ ಸಿಕ್ಕವ್ರಿಗೆಲ್ಲ ಹೆಂಡತಿ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಾ? ಗಂಡ ಅಲ್ವಾ? ಸಾರಿ, ನೆಕ್ಸ್ಟ್ ಟೈಮ್ ಇಂದ ತಮಾಷೆ ಮಾಡ್ಬೇಕಾದ್ರೆ ಟೈಮ್ ನೋಡ್ಕೊಂಡೆ ತಮಾಷೆ ಮಾಡ್ತೀನಿ, ಓಕೆನಾ? ಈ ವಿಷಯದಲ್ಲಿ ತಮಾಷೆ ಕೂಡ ಬೇಡ. ಓಕೆ ಬಾಸ್, ಹೊರಡಿ. ಹಲೋ, ಬನ್ನಿ. ಬನ್ನಿನಾ? ಓ, ಇಲ್ಲೂ ಮನೆ ಹುಡ್ಕೋ ಕಾರ್ಯಕ್ರಮ ಇದೆಯಾ? ನಿಮ್ ಲಿಟಲ್ ಫ್ರೆಂಡ್ ನ ಮರ್ತ್ ಬಿಟ್ರ? ಅವಳಿಗೆ ಹಾಯ್ ಹೇಳಿ, ಅವಳು ತುಂಬಾ ಖುಷಿ ಪಡ್ತಾಳೆ. ನಿಮ್ಮನ್ನ ಹಚ್ಕೊಂಡಷ್ಟು ಇನ್ಯಾರನ್ನೂ ಹಚ್ಕೊಂಡಿಲ್ಲ. ನಾನು ಅಷ್ಟೇ. ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್ ಎವರ್. ಬಾಸ್, 2 ನಿಮಿಷ ವೇಟ್ ಮಾಡಿ. ಹಚ್ಚಿಟ್ಕೊಳ್ಳಕ್ಕೆ ಪರ್ಫೆಕ್ಟ್ ಆಗಿದೆ ಜಾಗ. ಯಾ, ಏನಾಯ್ತು? ಏನ್ ಮಾಡ್ತಿದ್ದೀರಾ? ಅಲ್ಲೆಲ್ಲ ಹೆಗ್ನ ಇದೆ ಅಂತ. ಅಯ್ಯೋ, ಈ ಬ್ಯಾಂಡಿಕೂಟನೇ ನಂಗೆ ಸಿಕ್ಕಾಬಟ್ಟೆ ಭಯ. ಚಿಕ್ಕ ಮಕ್ಳು ತರನೇ ಹೇಳ್ತೀರಾ? ಚಿಕ್ಕ ಮಕ್ಳ ಹತ್ರ ಯಾವಾಗ್ಲೂ ಚಿಕ್ಕ ಮಕ್ಳ ತರನೇ ಇರ್ಬೇಕು. ಸಿ ಪುಟನ ನೀವು ಹೊರ ಕರ್ಕೊಂಡ್ಬರ್ಬೇಕಾದ್ರೆ ನಾನು ಇಲ್ಲೇ ಬಚ್ಚಿಟ್ಕೊಂಡಿರ್ತೀನಿ, ಅವಳಿಗೆ ಸರ್ಪ್ರೈಸ್ ಕೊಡ್ತೀನಿ, ಓಕೆನಾ? ಇಬ್ಬರದು ಹುಡುಗಾಟನೆ. ಯಾವ ಬ್ಯಾಂಡಿಕೂಟು ಇಲ್ಲ. ಸಿಹಿ,
ಅವಳಿಲ್ಲ ಸೀತಾ. ಅಮ್ಮ ಸಿಹಿ ಇಲ್ಲೇ ಬಚ್ಚಿಟ್ಕೊಂಡಿದ್ದಾಳಾ? ಇಲ್ಲಮ್ಮ, ಆಟಕ್ಕೆ ಹೋದವಳು ಇನ್ನೂ ಬಂದೇ ಇಲ್ಲ. ಏನಿವತ್ತು ತಾಯಿ ಮಗಳಿಬ್ರು ಲೇಟು? ನಾನು ಇಲ್ಲೇ ಅಡುಗೆ ಮಾಡಿದ್ದೀನಿ, ಊಟ ಮಾಡ್ಕೊಂಡು ಹೋಗಿ. ಲೇಟ್ ಆಗಿ ಬಂದ್ರೆ ನೀವು ಪನಿಷ್ಮೆಂಟ್ ಕೊಡ್ಬೇಕು. ಅದನ್ನ ಬಿಟ್ಬಿಟ್ಟು ಉಪಚಾರ ಮಾಡ್ತಿರಲ್ಲಮ್ಮ. ಶ್ರೇಯಸ್ ಜೊತೆ ಆಟ ಆಡ್ತಿದ್ದಾಳಾ? ಅಲ್ಲೇ ಇರ್ಬೋದಮ್ಮ. ಆಟ ಅಂದ್ರೆ ಇವಳು ಎಲ್ಲ ಮರ್ತೋಗ್ಬಿಡ್ತಾಳೆ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಮ್ಮ. ಸಿಹಿ, ನೀವಾ? ಎಲ್ಲಿ ನನ್ನ ಲಿಟಲ್ ಫ್ರೆಂಡ್? ನೀವ್ ಇರೋದೇ ಮರ್ತೋಗಿದ್ರಿ ನನ್ಗೆ. ಅವಳು ಆಟ ಆಡ್ತಿದ್ದಾಳಂತೆ ಇನ್ನ. ನನ್ನ ಸರ್ಪ್ರೈಸ್ ಎಲ್ಲ ವೇಸ್ಟ್ ಆಯ್ತು. ಶ್ರೇಯಸ್, ಆಂಟಿ ಸಿಹಿ ಎಲ್ಲೋದ್ಲು? ನಾನು ಅವಳನ್ನ ಹುಡ್ಕೊಂಡ್ ಬಂದೆ. ಅವಳು ನಿಮ್ ಜೊತೆ ಆಟ ಆಡ್ತಿರ್ಲಿಲ್ವಾ? ಆಂಟಿ ಸಿಹಿ ಸ್ಕೂಲಲ್ಲಿ ಹೊಟ್ಟೆ ನೋವು ಅಂತ ಬೇಗನೆ ಹೋದ್ಲು. ಜಯವ ಆಂಟಿ, ಹೇಳ್ಸಿತೆ ನಮ್ ಸಿಹಿನ ನೋಡಿದ್ರ? ಇಲ್ಲ ಕಣಪ್ಪ, ನೋಡ್ಲಿಲ್ಲ. ಶಾಂತಮ್ಮನ ಮೇಲೆ ಇರ್ಬೇಕು ನೋಡು. ಅಲ್ಲೂ ಇಲ್ಲ. ಸಂಜೆ ನೋಡ್ದೆ, ಆಮೇಲೆ ಎಲ್ಲೋದ್ಲು ಏನೋ ಗೊತ್ತಿಲ್ಲಮ್ಮ. ಸರಿ ಆಂಟಿ. ಸರಿ ಅಮ್ಮ. ಸಿಹಿ ಕಾಣಿಸ್ತಾ ಇರ್ತಂತೆ. ಅಮ್ಮ ಹೇಳಿದ್ರು ಇಲ್ಲೇ ಎಲ್ಲೋ ಆಟ ಆಡ್ತಿರ್ತಾಳೆ ಅಂತ. ಎಲ್ಲೂ ಕಾಣ್ತಾನೆ ಇಲ್ವಲ್ಲ ಇವಳು. ಯಾರಿದೆಲ್ಲ ಹೇಳಿದ್ ನಿನ್ಗೆ? ನನ್ಗೆ ಈ ಮನೆನೇ ಬೇಕು. ನಾ ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಅದಕ್ಕೆ ಕೆಲಸ ಮಾಡಕ್ ಹೋದೆ. ಯಾರು ಹೇಳಿದ್ದು ಬಂಗಾರ? ಈ ಮನೆ ಯಾವತ್ತಿದ್ರು ನಮ್ದೆ. ಈ ಮನೆ ಏನೂ ಆಗಲ್ಲ. ಹೇಳು, ಈ ಮನೆ ಯಾವತ್ತಿದ್ರು ನಮ್ದೆ ಅಂತ ಹೇಳು. ಈ ಮನೆ ಯಾವತ್ತಿದ್ರು ನಮ್ದೆ. ಎಸ್, ಸೀಪುಟ ಏನೇ ಹೇಳಿದ್ರು ನಿಜ ಆಗುತ್ತೆ ಅಂತ ಸೀತಮ್ಮ ಹೇಳ್ತಿರ್ತಾರಲ್ವಾ, ಇದು ಹಾಗೇ ಆಗುತ್ತೆ. ಸೀತಮ್ಮನ್ ಕೋಪ ಕಣ್ಣಾಗಿ ನನ್ ಜೊತೆ ಮಾತಾಡ್ತಾಳ. ಇದು ನಡೆಯತ್ತಾ? 100% ನಡೆಯುತ್ತೆ. ನಿಜವಾಗ್ಲೂ ದೇವರ್ ಇದನ್ ಕೇಳಿಸ್ಕೊಂತಾನ? ಮತ್ತೆ ಇದಲ್ದೆ ಇನ್ನೇನ್ ಕೆಲ್ಸ ಅವನ್ಗೆ? ಇರುವ ನಿಮಿಷ. ಓ ದೇವ್ರೆ, ನಮ್ ಸಿಹಿ ಮಾತನ್ನ ಕೇಳಿಸ್ಕೊತಿದ್ಯಾ ತಾನೆ? ಫ್ರೆಂಡ್, ಹೀಗ್ ಹೇಳ್ಬಾರ್ದು. ದೇವರ್ಗೆ ಸ್ವೀಟ್ ಆಗಿ ಹೇಳ್ಬೇಕು. ಓ ದೇವ್ರೆ, ನಮ್ ಸಿಹಿ ಮಾತನ್ನ ಕೇಳಿಸ್ಕೊಳ್ತಾ ಇದೆಯಲ್ವಾ, ಪ್ಲೀಸ್. ನೀನೇನ ಮಲ್ಗಲ್ವಾ? ಸೀತಮ್ಮ, ನನ್ ಮದ್ವೆ ಆದ್ಮೇಲೇನು ಇದೇ ಮನೆಯಲ್ಲಿರ್ತೀನಿ. ನನ್ನನ್ ಬಿಟ್ಟು ಎಲ್ಲೂ ಹೋಗಲ್ಲ. ಈಗ ನಿನ್ನ ಮದ್ವೆ ಮಾಡಿ ಕಳಿಸ್ತಿರತ್ ಯಾರು? ಸುಮ್ನೆ ಕಣ್ ಮುಚ್ಕೊಂಡ್ ಮಲ್ಕೋ. ನನ್ ಮೇಲೆ ಕೋಪ ಇಲ್ಲ ಅಂದ್ರೆ ಈಗ ನೋಡಿದ್ರೆ ಗುರು ಅಂತ ಇದ್ಯಾ? ಕೋಪ ಏನಿಲ್ಲ, ಮಲ್ಕೋ. ನೀನು ಪ್ರೀತಿಯಿಂದ ಮಾತಾಡ್ತಾ ಇಲ್ಲ, ಹೋಗು. ಪ್ರೀತಿಯಿಂದಾನೇ ಹೇಳ್ತಿದ್ದೀನಿ ಬಂಗಾರ. ನಾಳೆ ಸ್ಕೂಲಿಗೆ ಲೇಟ್ ಆಗತ್ತಲ್ವಾ, ಪ್ಲೀಸ್ ಮಲ್ಕೋ. ನಾನು ಎಲ್ಲ ಮಾತು ಕೇಳ್ತೀನಿ. ಗುಡ್ ಗರ್ಲ್ ನೀನು. ನೀನ್ ನನ್ ಮೇಲೆ ಕೋಪ ಮಾಡ್ಕೋಬೇಡ ಆಯ್ತಾ? ನಂಗೆ ಅಳು ಬರುತ್ತೆ. ನನ್ ಬಂಗಾರ ಮೇಲೆ ನಾನು ಕೂಗಾಡ್ಬೇಕು ಅಂತ ನನ್ಗೇನು ಆಸೆನಾ? ನೀನ್ ಯಾಕೆ ಬೇರೆಯವ್ರ ಮನೆಗೆಲ್ಲ ಹೋಗ್ಬಿಟ್ಟು ಕೆಲಸ ಮಾಡ್ತೀಯ? ಅದ್ ಸರಿ ನಾ ಹೇಳೋ. ನನ್ಗೆ ಎಷ್ಟು ಬೇಜಾರಾಗತ್ತೆ ಗೊತ್ತಾ? ಸಾರಿ ಸೀತಮ್ಮ. ನನ್ ಕಡೆಯಿಂದಾನು ಸಾರಿ. ಈಗ ರಾಮನ ನೆನ್ಸ್ಕೊಂಡು ಕಣ್ ಮುಚ್ಕೊಂಡು ಮಲ್ಕೊ. ರಾಮನ ನಾವು ನಂಬಿರುವಾಗ ಹೆದರುವ ಕಾರಣವಿಲ್ಲ. ಅಮ್ಮ ಸೀತಮ್ಮ, ತಂದೆ ಶ್ರೀರಾಮ. ಈಗೇನೈತೆ ಸೀತಮ್ಮ? ನೀನು ಶ್ರೀರಾಮ ಅಂದಾಗ ನನ್ ಕಣ್ಮುಂದೆ ನನ್ ಫ್ರೆಂಡ್ ಫೇಸ್ ಕಾಣಿಸುತ್ತೆ. ಅದು ಫುಲ್ ಬ್ಲೂ ಕಲರ್ ಬಿಲ್ಲು ಬಾಣ ಹಿಡ್ಕೊಂಡು ನಿಂತಿದ್ದಾರೆ. ನಮ್ಮಮ್ಮ ಸೀತಮ್ಮ, ನನ್ನ ಫ್ರೆಂಡು ಶ್ರೀರಾಮ. ನಮ್ಮಮ್ಮ ಸೀತಮ್ಮ, ನನ್ನ ಫ್ರೆಂಡು ಶ್ರೀರಾಮ. ನಮ್ಮಮ್ಮ ಸೀತಮ್ಮ, ನನ್ನ ಫ್ರೆಂಡು ಶ್ರೀರಾಮ. ಬುದ್ಧಿವಂತ ತಪ್ಪಲೆ ನೀನು. ಮಲ್ಕೋ ಬಾ. ನೀವು ಮಾಡ್ತಾ ಇರೋದು ನಿಮಗೆ ಸರಿ ಅನ್ನಿಸ್ತಿದ್ಯಾ? ಎಷ್ಟು ಪ್ರೀತಿಯಿಂದ ಬಂದೆ ನಿಮ್ಮ ಹತ್ರ ಮಾತಾಡೋದಕ್ಕೆ. ನೀವು ನೋಡಿದ್ರೆ ಅಯ್ಯೋ ರಾಮ, ಪರವಾಗಿಲ್ಲ ಕಣೋ. ನೀನ್ ಹೇಳು,
ನಿಮ್ ಚಿಕ್ಕಪ್ಪ ನೀವು ಕುಡ್ದಾಗ ನಿಮ್ಮ ಹತ್ರ ನಾನು ಮಾತಾಡ್ತಿಲ್ಲ. ಹಂಗೆಲ್ಲ ಹೇಳ್ಬಾರ್ದು ನೀನು ಪ್ಲೀಸ್. ಕುಡಿಯೋದನ್ನ ಬಿಟ್ಬಿಡಿ ಪ್ಲೀಸ್. ಅದು ಬೇರೆ ಏನ್ ಹೇಳಕ್ ಬಂದೆ. ಇದ್ಮೇಲೆ ನಾನು ನಿಮ್ಮ ಹತ್ರ ಮಾತಾಡೋದೇ ಬಿಟ್ಬಿಡ್ತೀನಿ. ರಾಮ, ಭಯ ಬೀಳಿಸ್ತಿದ್ಯಾ ನೀನ್ ನನ್ಗೆ? ನನ್ನ ಮಾತನ್ನ ನೀವು ಕೇಳ್ತೀರಲ್ವಾ? ರಾಮ ನನ್ ದೇವ್ರು ಕಣೋ ನೀನು. ನಿನ್ ಮಾತಿಗಿಲ್ಲ ಅಂತೀನ. ದಯವಿಟ್ಟು ಕುಡಿಯೋದನ್ನ ನಿಲ್ಲಿಸಿ. ಸಾಕು ಕುಡ್ತಿತ್ತು. ನೋಡಿ ಇವತ್ತು ಇದು ಲಾಸ್ಟ್, ಇದು ಉಳ್ದಿದ್ಯಲ್ಲ, ಇದಿಷ್ಟ ಇಷ್ಟು ಪ್ಲೀಸ್. ಆ ಲಾಸ್ಟ್ ಪೆಗ್ಗಿರೋ ಬೆಲೆ ನಾನು ಕೊಡ್ತೀರಾ? ಇದು ಎಂತ ಮಾತು? ಬಂಗಾರ ನೀನು, ನನ್ ಬಂಗಾರ ನೀನು. ಇದು ಹೊಲ್ಸಿದು ಇದಕ್ಕೆ ಹೋಲಿಸ್ತಾರ? ಮತ್ತೆ ಯಾಕೆ ನೀವು ಆ ಹೊಲ್ಸ್ನ ಹೊಟ್ಟೆಗೆ ಹಾಕೋತಿದ್ರ? ಚಿಕ್ಕಪ್ಪ, ನನ್ಗೆ ಅರ್ಥ ಆಗುತ್ತೆ. ನಮ್ ಕಷ್ಟನೇ ದೊಡ್ಡದು ಅಂತ ನಾವು ಕೊರಗ್ತಾ ಇರ್ತೀವಿ. ಹೊರಗಿನ ಜಗತ್ತಲ್ಲಿ ಬೇರೆಯವ್ರ ಕಷ್ಟಗಳನ್ನ ನೋಡಿದಾಗ ನಮ್ದು ಏನೂ ಇಲ್ಲ ಅಂತ ಅನ್ಸುತ್ತೆ. ನೀವು ನಂಬಲ್ಲ, 5 ವರ್ಷದ ಮಗು ತನ್ನ ತಾಯಿಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಸಹಾಯ ಮಾಡಕ್ಕೆ ಬೇರೆಯವ್ರ ಮನೆಗೆ ಕೆಲಸ ಮಾಡಕ್ ಹೋಗ್ತಿದೆ. ಅದನ್ನ ನಾನ್ ನೋಡ್ದೆ. ಆದ್ರೆ ಆ ಮಗು ನನಗ್ ಕಷ್ಟ ಇದೆ ಅಂತ ಅಳ್ತಾ ಕೂತಿಲ್ಲ. ಎಲ್ಲ ಚೆನ್ನಾಗಿರೋ ನಾವುಗಳೇ ಯಾಕೆ ಯಾವ್ದನ್ನು ನೆನೆಸ್ಕೊಂಡು ಕೊರಗ್ತಾ ಕೂತ್ಕೋಬೇಕು ಚಿಕ್ಕಪ್ಪ? ದಯವಿಟ್ಟು ಇದನ್ನೆಲ್ಲ ಸ್ಟಾಪ್ ಮಾಡಿ ಪ್ಲೀಸ್. ನೋಡಿ, ನಿಮಗ್ ನನ್ ಮೇಲೆ ಪ್ರೀತಿ ಇದ್ರೆ ಈ ಲಾಸ್ಟ್ ಪೆಗ್ನ ಕುಡಿಬೇಡಿ ಅಷ್ಟೇ. ರಾಮ, ನೀನ್ ಹೇಳಿದ್ರೆ ಕೊಡ್ತಾ ಏನೋ, ನೀನ್ ಕೇಳಿದ್ರೆ ನನ್ ಜೀವನೇ ಬಿಡೋಷ್ಟು ಪ್ರೀತಿ ಇದೆ ನಿನ್ ಮೇಲೆ. ಆದ್ರೆ ಈ ನೋವು ಇನ್ನ ತಾಕಬಾರ್ದು ಅಂತ ಕುಡಿತಾ ಇದ್ದೀನಿ ಕಣೋ. ಇದನ್ನ ಹೇಗೆ ಅರ್ಥ ಮಾಡಿಸ್ಲಿ ನಿನ್ಗೆ? ಕೊಡು ಅನಿ, ಸಾಕು. ಥ್ಯಾಂಕ್ ಯು. ಮುಗೀತಾ ನಿನ್ ಸೆಲ್ಫಿ ಕತೆ? ಅದು ಹಾಗೆ ಸುಮ್ಮನೆ. ಅಕ್ಕ, ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಹೋ, ಮನೇನೆ ಬೃಂದಾವನ ಮಾಡ್ಬಿಟ್ಟಿದ್ದೀರಾ? ಶ್ರೀಕೃಷ್ಣ ಪರಮಾತ್ಮ ಕರೆದಿದ್ರು ಮನೆಗೆ ಬಂದ್ಬಿಡ್ತಾನೆ. ಅಕ್ಕ, ಎಲ್ಲ ನಮ್ಮ ಈ ಅಲಂಕಾರನೆಲ್ಲ ನೋಡಿದ್ರೆ ನನಗೆ ನಮ್ಮ ಹಿರಿಯ ಸೊಸೆ ಶ್ರೀವಾಣಿನ ಜ್ಞಾಪಕ ಬಂದಾಗ. ಇಷ್ಟು ವರ್ಷಕ್ಕೆ ಈ ಸರಿನೇ ಹಬ್ಬ ಅನ್ನಿಸ್ತಾ ಇದೆ. ಬಹಳ ಚೆನ್ನಾಗಿದೆಯಾ, ಬಹಳ ಚೆನ್ನಾಗಿದೆ. ಮಾವಯ್ಯ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕೀರ್ತನೆ ಶುರು ಮಾಡ್ಬಿಡೋಣ. ಆಯ್ತು, ನಿಮ್ಗೆ ಯಾವಾಗ ಬೇಕೋ ಅವಾಗ ಶುರು ಮಾಡಿ. ನಾನು ಇಲ್ಲೇ ಓದ್ತಿರ್ತೀನಿ. ಕರೆದ್ಬಿಡಮ್ಮ, ಬಂದ್ಬಿಡ್ತೀನಿ. ಹಬ್ಬದ ದಿನಾನು ಸತ್ತವಳು ಸ್ಮರಣೆ ಮಾಡ್ತಾ ಇದ್ದಾರೆ. ಗಾಣದೆತ್ತು ಎಷ್ಟೇ ಕಷ್ಟಪಟ್ಟು ದುಡಿದ್ರು ಎಣ್ಣೆ ಶುದ್ಧವಾಗಿದೆಯಾ ಅಂತ ಮಾತ್ರ ನೋಡ್ತಾರೆ. ಅಕ್ಕ, ಹಂಗಂದ್ರೇನು? ಇದೆಲ್ಲ ನಿನಗೆ ಅರ್ಥ ಆಗಿದ್ದಿದ್ರೆ ನಿನ್ನ ಜಾಗದಲ್ಲಿ ನಾನು ಇರ್ತಿದ್ದೆ, ನನ್ನ ಜಾಗದಲ್ಲಿ ನೀ ಇರ್ತಿದ್ದೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕೀರ್ತನೆ ಶುರುವಾಗುತ್ತೆ. ಎಲ್ಲ ರೆಡಿ ಆಗಿದೆಯಾ? ಹೋಗಿ ನೋಡು. ಎಲ್ಲ ರೆಡಿ ಆಗಿದೆ ಅಕ್ಕ. ಇನ್ನೇನು ರೆಡಿ ಆಗಬೇಕು ನೋಡ್ತೀನಿ. ಕೃಷ್ಣ, ಈಗ ಸಿಕ್ಕಾಕೊಂಡ್ಯಾ? ದೇವರಿಗೆ ಕಿವಿಗೆ ಇಡ್ಬಾರ್ದು, ತಪ್ಪಾಯ್ತು ಅಲ್ಲ. ನಾನ್ ದೇವ್ರಮ್ಮ ಅಲ್ವಾ, ಪರವಾಗಿಲ್ಲ. ಯಶೋಧನು ಕೃಷ್ಣನ್ಗೆ ಇದೇ ತರ ಕಿವಿ ಹಿಂಡ್ತಾ ಇಲ್ಲಂತೆ. ನನ್ ಮುದ್ದು ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ? ದೃಷ್ಟಿ ತೆಗಿಲ್ಲ? ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿದ್ದೀನ ಸೀತಮ್ಮ. ಕೃಷ್ಣನೇ ಬಂದ್ರು ನನಗಿಂತ ನೀನೇ ಸೂಪರ್ ಆಗಿದ್ಯಾ ಅಂತ ಹೇಳ್ತಾನೆ. ಹಾಗಾದ್ರೆ ಎತ್ಕೋ. ನಾನ್ ನಡ್ಕೊಂಡು ಹೋದ್ರೆ ನನ್ ಡ್ರೆಸ್ ಎಲ್ಲ ಕಚಪಚಿ ಆಗುತ್ತೆ. ಇಷ್ಟೊತ್ತು ನನ್ ಜೊತೆ ಟಾಮ್ ಅಂಡ್ ಜೆರಿ ಆಡ್ತಿದ್ದೆ, ಆಗೇನಾಗ್ಲಿಲ್ವಾ? ಈ ಸೀತಮ್ಮ ಎತ್ಕೋ. ಇವಾಗ ನಾನ್ ಕೃಷ್ಣ ಅಲ್ವಾ? ಕೃಷ್ಣ ಅಂದ್ರೆ ಅವ್ರ ಅಮ್ಮನಿಗೆ ಮುದ್ದು ಅಲ್ವಾ? ಈ ಸೀತಮ್ಮ ಎತ್ಕೋ. ಅಯ್ಯೋ ರಾಮ, ಅಯ್ಯೋ
ನಾನು ಕೃಷ್ಣ ನನ್ನ ಫ್ರೆಂಡು ರಾಮ್. ಹಲೋ ಸರ್ ಸಾರಿ ಸರ್, ನಾನು ಇನ್ನೊಂದು ಕಾಲ್ನಲ್ಲಿದ್ದೆ ಸರ್. ಸರ್ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಸರ್. ನಂಗೆ ಗೊತ್ತು ಸರ್, ನೀವು ಫುಲ್ ಹಬ್ಬದ ಮೂಡಲ್ಲೇ ಇದ್ದೀರಾ ಅಂತ. ಸರಿ ಸರಿ, ನಾನು ಅವಾಗಲೇ ಕಾಲ್ ಮಾಡಿದ್ದು. ಲಂಚ್ ಮೀಟಿಂಗ್ನ ಸ್ವಲ್ಪ ಹೋಲ್ಡ್ ಮಾಡಿ, ನಾನು ಆಮೇಲೆ ಕಾಲ್ ಮಾಡಿ ನಿಮ್ಗೆ ಟೈಮಿಂಗ್ಸ್ ಹೇಳ್ತೀನಿ. ಅಂದ್ರೆ ನಾಳೆ ನಾಳಿದ್ದು ಯಾವತ್ತಾದ್ರೂ ಪೋಸ್ಟ್ಪೋನ್ ಆಗುತ್ತಾ ಸರ್? ನಾಳೆ ನಾಳಿದ್ದಲ್ಲ ರೀ, ಇವತ್ತೇ. ಆದರೆ ಟೈಮಿಂಗ್ಸು ಸ್ವಲ್ಪ ತಡ ಆಗುತ್ತೆ ಅಂತ ಹೇಳಿದೆ. ಅಂದ್ರೆ ಲಂಚ್ ಮೀಟಿಂಗ್ಗೆ ನೀವಿರಲ್ವಾ ಸರ್? ನಾನು ಯಾಕ್ರಿ ಇರಲ್ಲ? ನೀವಿವತ್ತು ಬರ್ತಾ ಇದ್ದೀರಾ ಸರ್? ಮಿಸ್ಟರ್ ಚರಣ್ ಡಾಡ್ಡಿ, ಏನಾಗಿದೆ ನಿಮಗೆ? ನಾನು ಇವತ್ತು ಬರಲ್ಲ ಆಫೀಸ್ಗೆ ಅಂತ ಏನಾದ್ರು ನಿಮ್ಗೆ ಹೇಳಿದ್ನಾ? ಅದು ಈಗ ತಾನೇ ಇಲ್ಲ, ಇವತ್ತು ಹಬ್ಬದ ದಿವಸ ಅಲ್ವಾ ಸರ್? ನೀವು ಫ್ಯಾಮಿಲಿ ಜೊತೆ ಬ್ಯುಸಿ ಇರ್ತೀರಾ ಅನ್ಕೊಂಡು ಹಾಗೆ ಅನ್ಕೊಂಡೆ ಸರ್. ಮಿಸ್ಟರ್ ಚರಣ್, ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳಿದಾನೆ ಹೇಳಿ? ಬಾಣ ಬಿಡು, ಭಯ ಪಡ್ಬೇಡ ಅರ್ಜುನ ಅಂತ ಹೇಳಿದಾನೆ ಸರ್. ಅದು ಒಂದೇ ಅಲ್ಲ ಕಣ್ರಿ ಹೇಳಿರೋದು, ವಸುದೈವ ಕುಟುಂಬಕಂ ಅಂದ್ರೆ ಜಗತ್ತೇ ನನ್ನ ಕುಟುಂಬ ಅಂತ. ಅಂದ್ಮೇಲೆ ಆಫೀಸು ನನ್ನ ಕುಟುಂಬನೇ ತಾನೇ? ಹೌದು ಸರ್, ಕರೆಕ್ಟ್ ಕರೆಕ್ಟ್. ನೀವೇ ನನ್ನ ದೊಡ್ಡ ಮಾವ. ಅಲ್ಲಿ ಅಣ್ಣ, ಅಕ್ಕ, ತಂಗಿ, ಚಿಕ್ಕಪ್ಪ ಎಲ್ಲರೂ ನನಗೋಸ್ಕರ ಕಾಯ್ತಿರ್ತಾರೆ. ನಾನು ಬಂದೇ ಬರ್ತೀನಿ, ಸರಿನಾ? ಬಾಯ್. ಹನುಮಂತ, ಎಲ್ಲ ಹೋಗ್ತಿದ್ಯಾ? ಆಫೀಸ್ಗೆ ಹೋಗ್ತಿದ್ದೀನಿ. ಕೀರ್ತನೆ ಪ್ರಾರಂಭ ಆಗ್ತಾ ಇದೆ, ಬಾರ ಬಾರ. ನಂಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ಏನ್ ಕೆಲಸ? ಹಬ್ಬದ ದಿವಸ ಬಾರ ಸುಮ್ನೆ. ಹೌದಾ? ಏನೋ ಮತ್ತೆ ಭಜನೆಯಲ್ಲಿ ಕೂತ್ಕೊಂಡು ಇನ್ನೇನೋ ಯೋಚನೆ ಮಾಡ್ತಾರೆ ಅಂತಾರಲ್ಲ, ಹಂಗೆ ನಿನ್ನ ಮುಖ ನೋಡಿದ್ರೆ ಇವ್ರು ಯಾಕೆ ಇಲ್ಲಿ ಬಂದಿದ್ದಾರೋ, ಯಾಕೆ ಹಾಡು ಹಾಡ್ತಿದ್ದೀರೋ ಅನ್ನೋ ಥರ ಇದೆ. ಎಲ್ಲಿದ್ಯಾ? ಬರ್ತೀಯ ತಾನೆ? ನೆಕ್ಸ್ಟ್ ನಮ್ದೇ ಡ್ಯಾನ್ಸ್, ಬೇಗ ಬಾ. ಪಾಪ ಮರೆಯ ಕರೀತಿದ್ದಾಳೆ. ನೋಡಿ ಚಿಕ್ಕಿ, ನೀನು ಈ ತರ ಬೇಜಾರು ಮಾಡ್ಕೊಂಡಿರೋಕ್ಕಿಂತ ಅಲ್ಲಿ ಹೋಗೋದೇ ಒಳ್ಳೇದು. ಅಲ್ಲ ಅದು ಮರೆಯ, ಇಟ್ಸ್ ಓಕೆ. ರಂಗನ ಎಲ್ಲಿ ನೋಡಿದಿರಿ? ಅಕ್ಕ, ರಾಮ ಅಶೋಕ್. ನಾನು ಅಷ್ಟೆಲ್ಲ ಕೇಳ್ಕೊಂಡ್ರು ನನ್ನ ಮಾತು ಮೀರಿ ಹೋಗಿದ್ದಾನೆ. ಎಲ್ಲಿಗೆ ಹೋದ ಇವನು? ಆ ಫ್ರೆಂಡ್ ಏನಾದ್ರೂ ನೋಡಕ್ ಹೋದ? ಯಾರ ಫ್ರೆಂಡು? ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ, ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ, ಗರುಡ ವಾಹನ ಕೃಷ್ಣ ಗೋಪಿಕಾಪತೆ, ನಯನ ಮೋಹನ ಕೃಷ್ಣ ನೀರಜೇಕ್ಷಣ. ಎಲ್ಲಮ್ಮ ಇವರಿಬ್ರು? ಇಲ್ಲೇ ಎಲ್ಲೋ ಹೋಗಿರ್ಬೇಕು. ಇವರಿಬ್ರು ಕಟ್ಟಾಕದೆ ಕಟ್ಟಕಣಮ್ಮ. ಥ್ಯಾಂಕ್ ಯು. ಅಕ್ಕ, ನಾನು ಒಂದು ಹಾಡು ಹಾಡ್ಲಾ?